ದೇಶಾದ್ಯಂತ ಇವತ್ತಿನಿಂದ ಅಂದರೆ ಇವತ್ತು ಕೂಡ ನಾಳೆನೂ ಕೂಡ ದಸರಾವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗ್ತಾ ಇದೆ. ಇವತ್ತು ಆಯುಧ ಪೂಜೆ. ಎಲ್ಲರೂ ಅವರವರಿಗೆ ತೋಚಿದ್ದನ್ನು ಆಯುಧ ರೂಪದಲ್ಲಿ ಪೂಜೆಯನ್ನು ಮಾಡಿರ್ತಾರೆ. ವಾಹನದಿಂದ ಹಿಡಿದು ಪೆನ್ನು ಪೇಪರ್ವರೆಗೆ ಯಾವುದನ್ನು ಬೇಕಾದ್ರೂ ಬಳಸ್ಕೋಬೋದು. ಆದರೆ ನಮ್ಮ ಸೈನಿಕರು ಆಯುಧ ಪೂಜೆ ಮಾಡೋ ಲಕ್ಷಣಗಳು ಕಾಣಿಸ್ತಾ ಇದೆ. ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿರುವುದು ಹಾಗೂ ಭಾರತವು ರಷ್ಯಾದ ಸುಖಾಯ್, ಫ್ರಾನ್ಸ್ನ ಡುಸಾಲ್ ಮಿರಾಜ್ ಯುದ್ಧ ವಿಮಾನಗಳನ್ನು ಆದಷ್ಟು ಬೇಗ ಪೂರೈಸುವಂತೆ ಸೂಚನೆ ಕೊಟ್ಟಿರುವುದು. ಸ್ವದೇಶಿ ಕಂಪನಿಗಳಿಗೂ ಮದ್ದುಗುಂಡುಗಳನ್ನು ಸರಬರಾಜು ಮಾಡುವ ಕಂಪನಿಗಳಿಗೂ ಒಂದು ಸೂಚನೆ ಹೋಗಿದೆ, ಆದಷ್ಟು ಬೇಗ ಪೂರೈಕೆಯನ್ನು ಮಾಡಿ ಅಂತ. ಈ ನಡುವೆ ಭಯೋತ್ಪಾದನೆಯನ್ನು ಬೇರು ಸಹಿತ ಕಿತ್ತು ಹಾಕೋಕ್ಕೆ ಗಡಿ ರೇಖೆಯನ್ನು ಮತ್ತೆ ದಾಟೋಕ್ಕೆ ನಾವು ಹೆದರಲ್ಲ ಅಂತ ಪಾಕಿಸ್ತಾನಕ್ಕೆ ಇಂದು ಮತ್ತೆ ಭಾರತ ಎಚ್ಚರಿಕೆ ರವಾನಿಸಿದೆ. ಪಾಕ್ ಪ್ರಧಾನಿ ನವಾಜ್ ಶರೀಫ್ ಹಾಗೂ ಅದರ ಮುಖ್ಯಸ್ಥ ರಾಹಿಲ್ ಶರೀಫ್ ಸೇನಾ ಮುಖ್ಯಸ್ಥ ಮಾತುಕತೆ ನಡೆಸಿದ್ದಾರೆ ಅಲ್ಲಿ. ಆದರೆ ಅವರಿಬ್ಬರ ಒಮ್ಮತಕ್ಕೆ ಬಂದಿಲ್ಲ. ಸರ್ಜಿಕಲ್ ಸ್ಟ್ರೈಕ್ಗೆ ಪ್ರತೀಕಾರವಾಗಿ ದಾಳಿ ನಡೆಸೋಕ್ಕೆ ಜೈಷ್ ಉಗ್ರ ಅಜರ್ ಮಸೂದ್ ಪಾಕ್ ಗುಪ್ತಚರ ವಿಭಾಗ ಸುಪಾರಿ ಕೊಟ್ಟಿದೆಯಂತೆ. ಅದಕ್ಕೆ ಅವ್ರನ್ನ ಸ್ಕೆಚ್ ಹಾಕಿ ಪಾರ್ಲಿಮೆಂಟ್ ಮೇಲೆ ಆಗದೇ ಇದ್ದರೆ ದೆಹಲಿ ಸಚಿವಾಲಯ, ಅಕ್ಷರಧಾಮ, ಲೋಟಸ್ ದೇಗುಲ ಈ ಥರ ಯಾವುದಾದ್ರೂ ಒಂದರ ಮೇಲೆ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇದ್ದಾನಂತೆ. ಶ್ರೀನಗರದ ಪ್ಯಾಂಪೋರ್ನಲ್ಲಿ ಇವತ್ತು 6 ಅಂತಸ್ತಿನ ಕಟ್ಟಡಕ್ಕೆ ನುಗ್ಗಿದ್ರು. ಇಬ್ಬರನ್ನು ಉಗ್ರರನ್ನು ಸೇನೆ ಹೊಡೆದು ಉರುಳಿಸಿದೆ. ಈ ಮಧ್ಯೆ ಉತ್ತರ ಪ್ರದೇಶದಲ್ಲಿ ಈ ಸರ್ಜಿಕಲ್ ಸ್ಟ್ರೈಕ್ ರಾಜಕೀಯಗೊಳ್ಳುತ್ತಿದೆ. ರಾಹುಲ್ ಗಾಂಧಿ ಹೇಳಿಕೆಯನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಬೆಂಬಲಿಸಿದ್ದಾರೆ. ಕಾಂಗ್ರೆಸ್ ಕೂಡ ಸರ್ಜಿಕಲ್ ಸ್ಟ್ರೈಕ್ ದಾಳಿ ನಡೆದಿದೆ ಎಂದು ಬಿಜೆಪಿ ಸುಳ್ಳು ಹೇಳ್ತಾ ಇದೆ ಎನ್ನುವ ಮಗದೊಂದು ಹಂತಕ್ಕೆ ತನ್ನ ಹೇಳಿಕೆಗಳನ್ನು ತೆಗೆದುಕೊಂಡು ಹೋಗಿದೆ. ಪಾಕ್ನ ನಟರ ಬೆಂಬಲಕ್ಕೆ ಈ ಮಧ್ಯ ನಿಂತಿದ್ದರು ಮಹೇಶ್ ಭಟ್. ಅವ್ರನ್ನ ಥಳಿಸ್ತೀವಿ ಅಂತ MNS ಹೇಳಿದ್ರೆ ಆ ಚಿತ್ರಗಳನ್ನು ರಿಲೀಸ್ ಮಾಡಬಾರ್ದು ಅಂತ ವಾರ್ನಿಂಗ್ ಕೂಡ ಕೊಟ್ಟಿದೆ. ಯೋಧ ಮನೋಜ್ ಠಾಕೂರ್ ಫೇಸ್ಬುಕ್ನಲ್ಲಿ ಹಾಡಿನ ಮೂಲಕ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಆದರೆ ಅವರಿಗೆ ಕೆಲವು ಆಗುಂತಕರು ಫೇಸ್ಬುಕ್ನಲ್ಲಿ ಎಚ್ಚರಿಕೆಯನ್ನು ಒಟ್ಟಿದ್ದಕ್ಕವರು ನನ್ನ ಎದರು ಬಂದರೆ ನಿಮ್ಮ ಎದೆ ಬಗೀತೀನಿ ಅಂತ ಅಂದಿದ್ದಾರೆ. ಸರ್, ಪಾಕಿಸ್ತಾನದಲ್ಲಿರೋದು ಒಂದು ಪ್ರಜಾಪ್ರಭುತ್ವ ಸರ್ಕಾರ ಅಂತ ಅನ್ಕೊಂಡಿದ್ದೀವಿ. ಈಗ ನಮ್ಮ ದೇಶದಲ್ಲೇ ಆಗ್ಲಿ ನಾಗರಿಕ ಸರ್ಕಾರ ಏನು ಸೇನೆಗೆ ಆದೇಶ ಕೊಡುತ್ತೋ ಆ ಸೇನೆ ಆ ಆದೇಶಗಳನ್ನ ಪಾಲಿಸಬೇಕಾಗತ್ತೆ. ಇಲ್ಲಿ ನೋಡಿದ್ರೆ ಈ ಮಿಲಿಟರಿ ಅಂದ್ರೆ ಸೇನೆ ನಿಯಮಗಳನ್ನ ರೂಲ್ಸ್ ಅನ್ನ ಹೇರುತ್ತೆ, ಇವ್ರು ಅದನ್ನ ಪಾಲಿಸ್ಬೇಕು, ಅವ್ರು ಕಂಟ್ರೋಲ್ ಮಾಡ್ತಾರೆ. ಇದೆಂತ ಪ್ರಜಾಪ್ರಭುತ್ವ? ಅಲ್ಲ. ಸ್ವಾತಂತ್ರ್ಯ ನಂತರದಲ್ಲಿ ಬೇಗ ಮುಗಿಸ್ಕೊಳ್ಳೋಣ, ಬೇರೆ ಸುದ್ದಿಗಳು ತುಂಬಾ ಇದ್ವಿ, ದಸರಾ ಎಲ್ಲ ಹೋಗ್ಬೇಕಲ್ಲ. ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಪ್ರಜಾಪ್ರಭುತ್ವ ಆರಂಭವಾಗಿದ್ದು ಗಟ್ಟಿಯಾಗಿ ಬೇರುಗಳನ್ನು ಹಾಕೋತು. ಪ್ರಜಾಪ್ರಭುತ್ವದ ಅಪಾಯಗಳೇನು ಅನ್ನೋದು ನಮಗೆ ಗೊತ್ತಿದೆ. ಈ ದೇಶದಲ್ಲಿ ಕುಟುಂಬದ ರಾಜಕಾರಣ, ಸ್ವಾರ್ಥಿಗಳು, ಡಕಾಯಿತರು, ದರೋಡೆಕೋರರು, ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಜನರ ಹೆಸರಿನಲ್ಲಿ ಮಹಲುಗಳನ್ನು ಕಟ್ಕೊಂಡು ಹೋಗಿದ್ದವರು, ಇವೆಲ್ಲ ನಮಗೆ ಪ್ರಜಾಪ್ರಭುತ್ವದ ಇನ್ನೊಂದು ಮುಖಗಳು. ಆದರೆ ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ಬೇರನ್ನು ಊರಲೇ ಇಲ್ಲ. ಇಲ್ಲಿ ಕನಿಷ್ಠ ಅವ್ರು ಡಕಾಯಿತರಾಗಿರಲಿ, ದರೋಡೆಕೋರರಾಗಿರಲಿ, ಕುಟುಂಬದ ರಾಜಕಾರಣ ಮಾಡ್ತಿರಲಿ, ಸೊಸೆ ನಿಲ್ಲಿಸಲಿ, ಮಾವ ನಿಲ್ಲಿಸಲಿ, ಅಪ್ಪ ಬರಲಿ, ಕೆಡವಕ್ಕೆ ಜನಕ್ಕೊಂದು 5 ವರ್ಷಕ್ಕೊಂದು ಜಾಗ ಸಿಕ್ಕತ್ತೆ. ಕೆಡವಿದ್ದಾರೆ ನಮ್ಮ ಜನ, ಏನು ಕೆಡವಿಲ್ಲ ಅಂತಾನೂ ಅಲ್ಲ, ಎಂತೆಂಥವ್ರನ್ನೋ ಕೆಡವು ಬಿಸಾಕ್ಬಿಟ್ಟಿದ್ದಾರೆ ನಮ್ಮ ಜನ. ಆದರೆ ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ಎಂದೂ ಬೇರುಗಳು ಗಟ್ಟಿಯಾಗೋದಕ್ಕೆ ಜಾಗನೇ ಸಿಕ್ಕಲಿಲ್ಲ. ಕಾರಣ ಆಗಿಂದಾಗೆ ಮಿಲಿಟರಿ ಆಡಳಿತ ಅಲ್ಲಿ ನಡೆದಿದ್ದದ್ದು. ಅಷ್ಟೊಂದು ಸೇನೆಗೆ ಅಷ್ಟೊಂದು ಬಲ ಹೇಗೆ? ಯಾವಾಗ ನಾಗರಿಕ ಸರ್ಕಾರಗಳು ಶಿಥಿಲವಾಗತ್ವೆ, ವೀಕ್ ಆಗತ್ವೆ, ಆಗ ಇನ್ಯಾವುದೋ ಒಂದು ಸಂಸ್ಥೆ ಮೇಲೆ ಕೇಳತ್ತೆ. ಉದಾಹರಣೆಗೆ ಭಾರತದ ಪ್ರಜಾಪ್ರಭುತ್ವದಲ್ಲಿ ಕಾರ್ಯಾಂಗ ವೀಕ್ ಆಗ್ತಾ ಇರೋದ್ರಿಂದ ನ್ಯಾಯಾಂಗ ಸುಪ್ರೀಂ ಆಗ್ತಾ ಹೋಗ್ತಿದೆ. ಇಲ್ಲಿ ನಮಗೂ ಕಾಣುತ್ತೆ. ಇದು ಕಾರ್ಯಾಂಗ ಸ್ಟ್ರಾಂಗ್ ಇದ್ರೆ, ಕಾರ್ಯಾಂಗ ಪಾರದರ್ಶಕವಾಗಿದ್ರೆ, ಕಾರ್ಯಾಂಗ ಕರೆಕ್ಟ್ ಆಗಿದ್ದಿದ್ರೆ ಸುಪ್ರೀಂ ಕೋರ್ಟ್ಗೆ ಜಾಗ ಇರಲ್ಲ ಅಲ್ಲಿ. ಇಲ್ಲೇನು ಮಾಡ್ತಿದ್ದಾರೆ, ಕಾರ್ಯಾಂಗದವರೆಲ್ಲ ವೀಕ್ ಆಗ್ತಾ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಸ್ಟ್ರಾಂಗ್ ಆಗುತ್ತೆ, ಅಂದ್ರೆ ನ್ಯಾಯಾಂಗ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಅಲ್ಲಿ ಪ್ರಜಾಪ್ರಭುತ್ವದ ರಾಜಕೀಯ ಪಕ್ಷಗಳು ಶಿಥಿಲವಾಗಿದ್ದರಿಂದ ಸೈನ್ಯ ಹೆಚ್ಚು ಬಲಶಾಲಿ ಆಯಿತು. ಪದೇ ಆಫ್ ಆ್ಯಂಡ್ ಡೌನ್ ಜಿಯಾವುಲ್ ಹಕ್ಕಿಂದ ಹಿಡಿದು ಪರ್ವೇಜ್ ಮುಷರಫ್ ವರೆಗೆ ಎಲ್ಲ ಬಂದು ಹೋಗಿರೋದ್ರಿಂದ ಅವರ ಬೇರುಗಳೇ ಗಟ್ಟಿಯಾಗ್ಬಿಟ್ಟಿದೆ. ಆರ್ಮಿಗೆ ಪಾಕಿಸ್ತಾನದಲ್ಲಿ ತನ್ನ ಶಕ್ತಿಯನ್ನು ಉಳಿಸಿಕೊಳ್ಳುವುದು ಒಂದು ವ್ಯವಹಾರವಾಗೋಗಿದೆ, ಈಗ ಬಿಸಿನೆಸ್ ಅದು. ಇಲ್ಲದಿದ್ದರೆ ಬಹುತೇಕ ನಮ್ಮಲ್ಲಿ ಕೆಲವು ಹೋರಾಟ ಮಾಡೋರಿಗೆ ಆ ಹೋರಾಟ ಮಾಡದೇ ಇದ್ರೆ ಅವ್ರು ಬದುಕಕ್ಕಾಗಲ್ಲ. ಅವ್ರು ಹೋರಾಟ ಮಾಡ್ತಾನೇ ಇರ್ಬೇಕು, ಅದನ್ನು ಮಾಡದೇ ಇದ್ರೆ ಅವ್ರಿಗೆ ಜೀವ ಇರಲ್ಲ, ಆಮೇಲೆ ಅವ್ರನ್ನ ಯಾರು ಕೇಳದೇ ಇಲ್ಲ. ಆಮೇಲೆ ಹಾಗೆ ಅಲ್ಲಿ ಅವ್ರಿಗೆ ಭಾರತದ ವಿರುದ್ಧ ಈ ಉಗ್ರ ಕೋಪತಾಪಗಳನ್ನು ಇಟ್ಕೊಂಡು ಈ ಕೆಣಕ್ತಾ ಇಲ್ಲದೆ ಇದ್ದರೆ ಅಲ್ಲಿ ಅವ್ರಿಗೆ ಉಳಿಗಾಲವಿಲ್ಲ. ಅದೇ ಅವರ ಬಿಸ್ನೆಸ್. ಅಮೆರಿಕಾಯಿಂದ ದುಡ್ಡು ತಗೊಳ್ಳೋದು ಹಿಂದೆ ಇಲ್ಲ, ಅದನ್ನು ಖರ್ಚು ಮಾಡೋದು, ಅದು ತಮಗೆ ಬೇಕಾದಂಗೆ ಮಾಡ್ಕೊಳ್ಳೋದು. ಜನರಲ್ಗಳು, ಕ್ಯಾಪ್ಟನ್ಗಳು, ಕರ್ನಲ್ಗಳು ಹೊಡ್ಕೊಂಡು ಹೋಗೋದು ಮನೆಗೆ, ಅವ್ರ ಮಕ್ಕಳನ್ನ ಮಾತ್ರ ಎಲ್ಲ ವಿದೇಶದಲ್ಲಿ ಆರಾಮಾಗಿ ಓಡಿಸ್ಕೊಂಡಿರೋದು, ಇದೆಲ್ಲ ನಡೀತಿರೋಂಥ ಕೆಲಸ. ಹಾಗಾಗಿ ಅಲ್ಲಿ ನಾಯಿ
ಇದು ಬಾಲಾನೇ ನಾಯಿಯನ್ನು ನಿಯಂತ್ರಿಸುವ ಸ್ಟೇಜಿಗೆ ಅಲ್ಲಿ ಬಂದು ನಿಂತಿದೆ. ಈಗ ನಾಯಿ ಅಂತಂದ್ರೆ ನಾಯಿ ಅಂತಲ್ಲ, ನಾಯಿ ಪೊಸಿಷನ್ ಆರ್ಮಿ ಹಿಡ್ಕೊಂಡಿದ್ರೆ ಬಾಲದ ಪೊಸಿಷನ್ ಅಲ್ಲಿ ಪಕ್ಷಗಳಿವೆ, ಅಲ್ಲಿ ಅಳ್ಳಾಡಿಸ್ಕೊಂಡು ನಿಂತಿರ್ಬೇಕು ಅಷ್ಟೇ. ಆ ಪರಿಸ್ಥಿತಿಯಿಂದಾಗಿ ಪಾಕಿಸ್ತಾನದಲ್ಲಿ ಹಣೆ ಬರಹ. ಈಗ ಈ ಎಲ್ಲದರ ಮಧ್ಯೆ ಭಾರತವನ್ನು ಇದರಲ್ಲಿ 2 ಬಾರಿ ಯುದ್ಧವನ್ನು ಸೋತ ಪಾಕಿಸ್ತಾನ ಹೇಗಾದರೂ ಮಾಡಿ ನಮಗೆ ಕಟ ಕೊಡಬೇಕು ಅಂದಾಗ ಅವರು ಆಯ್ಕೆ ಮಾಡಿಕೊಂಡಿದ್ದು ದುಡ್ಡು ಹೆಚ್ಚು ಖರ್ಚಾಗದಂಥ ಭಯೋತ್ಪಾದನೆ ಮೂಲಕ ನಮ್ಮಲ್ಲಿ ರಕ್ತ ಕಾರಿಸ್ಬೋದು, ನಮ್ಮ ದೇಶ ಒಡಿಬೋದು, ನಮಗೊಂದ್ಸರಿ ಮಾನ ಮರ್ಯಾದೆ ಹರಾಜು ಹಾಕ್ಬೋದು, ಜಮ್ಮು ಕಾಶ್ಮೀರವನ್ನು ಕಿತ್ಕೋಬೋದು, ಇದೆಲ್ಲ ಅವ್ರ ಪ್ಲ್ಯಾನು. ಅದರ ಮುಂದುವರಿದ ಭಾಗಗಳು ಇದು. ಆ ಚಟುವಟಿಕೆಗಳಿಗೆ ಹುಟ್ಟುಕೊಂಡಿದ್ದು ISI, ಅಲ್ಲಿ ಆರ್ಮಿನೇ ಅದು, ಏನು ದೊಡ್ಡ ವ್ಯತ್ಯಾಸ ಇಲ್ಲ ಅದಕ್ಕೂ. ಆರ್ಮಿನೇ ಅವರು ಹುಟ್ಕೊಂಡಿದ್ದು, ಅವರಿಂದ ಮೂಲಕ ಇದೆಲ್ಲ ಆಗ್ತಾ ಇರುತ್ತೆ. ಯುದ್ಧ ನಡೆಯುತ್ತಾ ಹಂಗೆಲ್ಲ ಹೇಳಕ್ಕಾಗಲ್ಲ. ಈಗ ನಮ್ಮ ದೇಶದಲ್ಲಿ ಯಾವುದಕ್ಕೂ ತಯಾರಿ ಇರೋಣ ಅಂತ ರಕ್ಷಣಾ ಸಾಮಗ್ರಿಯನ್ನು ಕಳಿಸೋರ್ಗಳಿಗೆ ಹೇಳಿರ್ತಾರೆ. ಸಾಮಾನ್ಯವಾಗಿ ಯುದ್ಧ ಪ್ರಕಟವಾಗುವುದಕ್ಕೆ ಮೊದಲು ನಾಳೆ ಬೆಳಿಗ್ಗೆ ನೀವು ಸಿನಿಮಾಗಳಲ್ಲಿ ನೋಡ್ದಂಗೆ ರಾಜ ಮಹಾರಾಜರು ತಮ್ಮ ದರ್ಬಾರ್ನಲ್ಲಿ ಕುಳಿತಿದ್ದು, ಮಂತ್ರಿಗಳೇ ಏನದು ಅಂತಂದ್ರೆ, ಆ ಮಗಧ ರಾಜ ಬರುತ್ತಿದ್ದಾನೆ ಮಹಾರಾಜ ಅಂತಂದ್ರೆ, ಮಗಧ ರಾಜನೇ ಆಯಿತು ನಾವೇ ಹೋಗಿ ಬಿಡೋಣ, ಹೊರಡಿರಿ ನಾಳೆ ಕಾಳೆ ಊದಿಸಿ ಅಂತಂದ್ಬಿಟ್ಟು ಹೊರಡಕ್ಕಾಗಲ್ಲ. ಹಂಗೆ ಇವತ್ತಿನ ಮಾಡರ್ನ್ ವಾರ್ಫೇರ್ನಲ್ಲಿ ಸುಮಾರು 3 ರಿಂದ 6 ತಿಂಗಳು ಪ್ರಿಪರೇಷನ್ಸ್ ಬೇಕು. ಒಂದು ಆರ್ಮಿನ ಮೂವ್ ಮಾಡಬೇಕು ಅಂದರೆ 1.5 ತಿಂಗಳು ಟೈಮ್ ಬೇಕು. ಅದಕ್ಕೆ ಆಹಾರ ಪದಾರ್ಥಗಳನ್ನು, ಬೆಂಗಳೂರಿನಲ್ಲೇ ಅದರದ್ದೊಂದು ಕೇಂದ್ರ ಸ್ಥಾನ ಇದೆ ಬೇರೆ, ಆಹಾರ ಪದಾರ್ಥಗಳನ್ನ ಸರಬರಾಜು ಮಾಡಿ ಅದರ ತಯಾರಿಯಲ್ಲಿ ಇಟ್ಕೋಬೇಕು. ಅಂದರೆ ಇನ್ನೊಂದು, ಎವ್ರಿ ಆರ್ಮಿ ಮೂವ್ಸ್ ಆನ್ ಇಟ್ ಸ್ಟಮಕ್ ಅಂತಾರೆ. ಅಂದರೆ ಸೈನ್ಯ ತನ್ನ ಹೊಟ್ಟೆಯ ಮೇಲೆ ಹೋಗುತ್ತೆ ಮುಂದಕ್ಕೆ ಅಂತಾರೆ. ಅದೆಲ್ಲ ಬ್ಯಾಕಪ್ ಬೇಕು. ಅದಾದಮೇಲೆ ಮದ್ದುಗುಂಡುಗಳ ಬ್ಯಾಕಪ್ ಆಗಬೇಕು. ಅದಾದ ಮೇಲೆ ಆಂತರಿಕವಾಗಿ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಹೀಗಾಗಿ 100 ಕೆಲಸ ಇರುತ್ತೆ. ನಾಳೆ ಬೆಳಗ್ಗೆ ಎದ್ಬಿಟ್ಟು ಫಿಲಮಲ್ಲಿ ನೋಡಿದಂಗೆ ಯುದ್ಧಕ್ಕೆ ಹೋಗೋಕ್ಕಾಗಲ್ಲ. ಬಹುಶಃ ಮುಂದೊಂದು ದಿನ ಅಂತಹ ಅನಿವಾರ್ಯ ಪರಿಸ್ಥಿತಿ ಬಂದು ಬಿಟ್ಟರೆ ಬರಬಾರದು ಅನ್ನೋದು, ಯಾರೂ ಯುದ್ಧವನ್ನು ಪ್ರೀತಿಸಬಾರ್ದು. ಮೊದಲನೆಯ ಆದ್ಯತೆ ಆಗಬಾರ್ದು, ಅದು ಅಂತಿಮ ಆದ್ಯತೆ ಆಗಬೇಕು. ಹಾಗಾಗಿ ನಾವ್ಯಾರು ಮೊಹಮ್ಮದ್ ಗಜ್ನಿ ಥರ ದಾಳಿಕೋರರಲ್ಲ ದೇಶ ನಮ್ಮದು. ನಾವು ಹಿಂದಿನ ಕಾಲದಲ್ಲಿ ಅಲೆಕ್ಸಾಂಡರ್ ದಿ ಗ್ರೇಟು, ಇನ್ಯಾವರ ಮೊಹಮ್ಮದ್ ಗಜ್ನಿ ಅವನು ನಡೆಯಲ್ಲ ದಂಡಯಾತ್ರೆ ಮಾಡಿ ಎಲ್ಲ ಹಿಡ್ಕೊಂಬರೋಣ ಜಾಗ ಅಂತ ಹೋಗಂಗೆ ನಮಗೇನು ಆ ಥರದ್ದು ಅಲ್ಲ ಇವತ್ತಿನ ಪ್ರಪಂಚ. ಹಾಗಾಗಿ ನಮಗೆ ತಯಾರಿಯನ್ನು ಮಾಡ್ಕೊಂಡ ತಕ್ಷಣ ನಾವು ಯುದ್ಧಕ್ಕೆ ಹೋಗ್ತೀವಿ ಅಂತಲ್ಲ, ಆದರೆ ಆ ತಯಾರಿ ಗರಿಷ್ಠ ಮಟ್ಟದಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ನಮ್ಮ ವಿಮಾನಗಳನ್ನು ಸರಬರಾಜು ಮಾಡೋರಿಗೆ, ನಮ್ಮ ಮದ್ದುಗುಂಡನ್ನು ಕೊಡೋರಿಗೆ, ನಮಗೆ ಬಿಂದುಕು ಕೊಡೋಂಥವ್ರುಗಳಿಗೆ ಇವರಿಗೆಲ್ಲ ಹೇಳಿರ್ತಾರೆ. UP ಎಲೆಕ್ಷನ್ ಸರ್ಜಿಕಲ್ ಸ್ಟ್ರೈಕು ಬಾಯಿಗೆ ಬಂದಂಗೆ ಎಲ್ಲರೂ ಮಾತಾಡೋದು, ಅದು ಎಕ್ಸ್ಪೆಕ್ಟೆಡ್. ಅದು ಭಾರತದಲ್ಲಿ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣದಲ್ಲಿ ಇದು ಇನ್ನೊಂದು ನಾವು ಅನುಭವಿಸಬೇಕಾದ ಅನಿವಾರ್ಯ ಸಂಕಟ. ಇದು ಈ ಅನಿವಾರ್ಯ ಸಂಕಟಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ರಾಜಕಾರಣಿಗಳ ಯಾರೂ ಯಾವ ಕೆಲಸವನ್ನು ಕಿಂಚಿತ್ತು ಲಾಭವಿಲ್ಲದೆ ಯಾರೂ ಏನೂ ಮಾಡಲ್ಲ. ಇವ್ರು ಒಂದು ರೂಪದಲ್ಲಿ ಬಳಸ್ಕೊಂಡ್ರೆ ಇನ್ನೊಬ್ರು ಇನ್ನೊಂದು ರೂಪದಲ್ಲಿ ಬಳಸ್ಕೋತಾರೆ. ಇವ್ರು ಒಂದು ಇಶ್ಯೂ ಬಳಸ್ಕೊಂಡ್ರೆ ಇನ್ನೊಬ್ರು ಇನ್ನೊಂದು ಇಶ್ಯೂ ಬಳಸ್ಕೋತಾರೆ. ವೆರಿ ಸಿಂಪಲ್. ಎಲ್ಲ ರಾಜ್ಯಗಳಲ್ಲೂ ಎಲ್ಲ ದೇಶದಲ್ಲೂ ಹೌದು. ಕಾರಣ ಅಮೇರಿಕೆಯಲ್ಲೂ ಬರಾಕ್ ಒಬಾಮ ಒಸಾಮಾ ಬಿನ್ ಲಾಡನ್ ಹೊಡೆದಾಕಿದ್ದನ್ನು ತನಗೆಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಮ್ಮಲ್ಲೊಂದು ಗೆರೆ ದಾಟ್ಬಿಟ್ಟು ಹೋಗ್ತೀವಿ, ಅಲ್ಲಿ ಆ ಗೆರೆಯನ್ನು ದಾಟದೇ ಬಳಸ್ಕೊಂಡಿದ್ದು. ಎರಡನೇ ಟರ್ಮ್ಗೆ ಎಲೆಕ್ಷನ್ ಆಗುವಂಥ ಟೈಮಲ್ಲಿ ಅವರು ಅದನ್ನೇ ಬಳಸ್ಕೊಂಡಿದ್ದು. ಹಾಗಾಗಿ ಎಲ್ಲ ಕಡೆನೂ ಇರೋ ಹಣೆ ಬರಹಾನೆ ಇದು. ಪ್ರಜಾಪ್ರಭುತ್ವದ ಮಗದೊಂದು ಮುಖ ಅದು. ಆಲ್ ರೈಟ್. ಈಗ ಉದಾಹರಣೆಗೆ ಪಾಕಿಸ್ತಾನದವರು ಮೋದಿ ಟಾರ್ಗೆಟ್ ಮಾಡಿ ಇಂಡಿಯಾನ್ ಡಿವೈಡ್ ಮಾಡ್ಬಿಡೋಣ ಅಂತ ಸೀಕ್ರೆಟ್ ಡಾಕ್ಯುಮೆಂಟ್ ಮಾಡಿದಾರಂತೆ. ಅದೆಲ್ಲ ಸುಲಭನೇ? ಅಷ್ಟು ಸುಲಭ ಅಲ್ಲ. ಮೋದಿನ ಟಾರ್ಗೆಟ್ ಮಾಡಿ ಇಂಡಿಯಾನ್ ಹೊಡೆದಾಕ್ಬಿಡೋಣಕ್ಕೆ ಅದೇನು ಕುಂಬಳಕಾಯಿ ಕೆಟ್ಟೋಯ್ತಾ? ಹಿಂಗೆ ಹಾಕ್ಬಿಟ್ಟು ಕತ್ರಿ ತಗೊಂಬಿಟ್ಟು ಟಕ್ ಅಂತ ಹೊಡೆದ್ಬಿಟ್ಟು 2 ಭಾಗ ಮಾಡ್ಬಿಡೋಣಕ್ಕೆ ಹಂಗೆಲ್ಲ ಆಗಲ್ಲ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಅರಮನೆ ನಗರಿ ಇವತ್ತಿನ ದಸರಾಗೆ ಹೋಗೋಣ. ಫಸ್ಟ್ ದಸರಾ ಅದು ಹೋಗೋದಕ್ಕೆ ಮೊದಲೇನಾದ್ರು ಇದೆಯಾ? ಇನ್ನೇನಿಲ್ಲವಲ್ಲ, ಹೋಗೋಣ ನೇರವಾಗಿ ದಸರಾ ಕಡೆ ಹೋಗೋಣ. ಎಸ್, ಅರಮನೆ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮತ್ತಷ್ಟು ಕಳೆಕಟ್ಟಿದೆ. ಸಂಪ್ರದಾಯದಂತೆ ಅರಮನೆ ಆವರಣದಲ್ಲಿ ಪಟ್ಟದ ಆನೆ, ಕುದುರೆ, ಹಸು ಹಾಗೂ ಕಾರಿಗೆ ಪೂಜೆ ಸಲ್ಲಿಸಲಾಯಿತು. ಮೈಸೂರು ಮಹಾರಾಜ ಯದುವೀರ್ ಕೃಷ್ಣದತ್ತ ಒಡೆಯರ್ ಪಟ್ಟದ ಕತ್ತಿ ಸೇರಿದಂತೆ ಆಯುಧಗಳಿಗೆ ಪೂಜೆ ಸಲ್ಲಿಸಿದ್ರು. ಅರಮನೆಯ ಸವಾರಿ ತೊಟ್ಟಿಯಲ್ಲಿ ಯದುವೀರ್ ಪೂಜೆ ಸಲ್ಲಿಸ್ತಾ ಇದ್ರೆ ಮೊದಲನೇ ಮಹಡಿಯಲ್ಲಿ ನಿಂತು ರಾಣಿ ತ್ರಿಷಿಕಾ ವೀಕ್ಷಿಸ್ತಾ ಇದ್ರು. 100 ವರ್ಷಗಳ ಹಿಂದಿನ ಫಿರಂಗಿಗಳಿಗೂ ಅರ್ಚಕರು ಪೂಜೆ ಸಲ್ಲಿಸಿದ್ರು. ಸಂಸದೆ ಶೋಭಾ ಕರಂದ್ಲಾಜೆ ಎಂದಿನಂತೆ ಈ ಬಾರಿಯೂ ಮಾವುತರು, ಕಾವಾಡಿಗಳು ಮತ್ತವರ ಕುಟುಂಬಸ್ಥರಿಗೆ ವಿಶೇಷ ಉಪಹಾರ ವ್ಯವಸ್ಥೆ ಮಾಡಿದ್ರು. ಇನ್ನು ನಾಳಿನ ಜಂಬೂ ಸವಾರಿಗೆ ಸಕಲ ಸಿದ್ಧತೆ ನಡೆದಿದ್ದು, ಮೈಸೂರು ಉಸ್ತುವಾರಿ ಸಚಿವ HC ಮಹದೇವಪ್ಪ ಸಿದ್ಧತೆ ಬಗ್ಗೆ ಮಾಹಿತಿ ಪಡೆದ್ರು. ಜಂಬೂ ಸವಾರಿಗೆ ಆನೆ ಅರ್ಜುನ ರೆಡಿಯಾಗಿದ್ದಾನೆ. ಅಂಬಾರಿ ಜೊತೆ ಈ ಬಾರಿ 42 ಸ್ತಬ್ಧ ಚಿತ್ರಗಳು ಕೂಡ ಸಾಗಲಿವೆ. ನಾಳೆ 1 ಗಂಟೆ ತಡವಾಗಿ ಜಂಬೂ ಸವಾರಿ ಆರಂಭವಾಗಲಿದೆ. ಹೀಗಾಗಿ ಪಂಜಿನ ಕವಾಯತು ಸಹ ವಿಳಂಬವಾಗುತ್ತೆ. ಸಿಡಿಮದ್ದು ಪ್ರದರ್ಶನ, ಲೇಸರ್ ಶೋಗಳನ್ನು ರದ್ದು ಮಾಡಲಾಗಿದೆ. ಆದರೆ ಉತ್ತರ ಕರ್ನಾಟಕದ ಆಕರ್ಷಕ ಮಲ್ಲಗಂಬ ಪ್ರದರ್ಶನ ಈ ಬಾರಿ ದಸರಾ ವಿಶೇಷವಾಗಿದೆ.
ರೈಟ್, ವಿಶ್ವ ಪ್ರಸಿದ್ಧ ಮೈಸೂರು ದಸರಾಗೆ ಶತಮಾನಗಳ ಇತಿಹಾಸ, ಆ ದೃಶ್ಯವನ್ನು ತೋರಿಸುವ ಪ್ರಯತ್ನ ನಮ್ಮದು. ಮೊದಲಿಗೆ ವಿಜಯದಶಮಿ ಹಬ್ಬಕ್ಕೆ ಪೂಜೆ ಪುನಸ್ಕಾರ ನಡೀತಿತ್ತು. 11ನೇ ಶತಮಾನದಿಂದಲೂ ಆಚರಣೆ ಇರುವ ಈ ಹಬ್ಬವನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ವಿದೇಶಿ ಇತಿಹಾಸ ತಜ್ಞರು, ಪ್ರವಾಸಿಗರಾದ ಆಲ್ಬೆರೋನಿ, ಅಬ್ದುಲ್ ರಜಾಕ್ ಡ್ಯಾಶ್ ಉಳಿದವರೆಲ್ಲ ವರ್ಣನೆ ಮಾಡಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಪತನದ ಬಳಿಕ ಮೈಸೂರಿನ ಯದುವಂಶದ ದೊರೆಗಳು ಇದನ್ನು ಆಚರಿಸಿಕೊಂಡು ಬಂದಿದ್ದಾರೆ. ಮೈಸೂರು ದೊರೆಗಳ 9ನೇ ಆಳ್ವಿಕೆ ರಾಜ ಒಡೆಯರ್ ಅಂದಿನ ರಾಜಧಾನಿ ಶ್ರೀರಂಗಪಟ್ಟಣದಲ್ಲಿ 1610ರಲ್ಲಿ ಆಚರಣೆ ಇಲ್ಲಿಗೆ ತಂದರು. ಮಧ್ಯದಲ್ಲಿ ಹೈದರಾಲಿ, ಟಿಪ್ಪು ಆಡಳಿತದ ನಂತರ 17ನೇ ಶತಮಾನದಲ್ಲಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾಯಿತು ರಾಜಧಾನಿ. ಆನಂತರ ಯದುವಂಶದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ವಿಜಯದಶಮಿನ ಮೈಸೂರು ದಸರಾ ಅಂತಲೇ ಆಚರಣೆ ಮಾಡಿದ್ದಾರೆ. ಈ ದಸರಾದಿಂದ ಹಿಡಿದು ಇವತ್ತಿನ ದಸರಾವರೆಗೆ ಅದು ಹೀಗೆ ಸಾಗ್ತಾ ಬಂದಿದೆ. ರೈಟ್, ದಸರಾಗೆ ನಡೆದಿರುವಂತಹ ಸಿದ್ಧತೆಗಳನ್ನು ಕುರಿತು ನಮ್ಮ ಸಹೋದ್ಯೋಗಿ KP ನಾಗರಾಜ್ ಈಗ ಮೈಸೂರು ಅರಮನೆಯ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಇದ್ದಾರೆ. ನಾಗರಾಜ್, ಕೊನೆ ಕ್ಷಣದ ತಯಾರಿಗಳೆಲ್ಲ ಮುಗಿದಿದೆ ಅಂತ ಅಂದ್ಕೊಂಡಿರ್ತೀನಿ, ಮತ್ತು ಅದು ಮುಗಿಯುತ್ತೆ. ಸಾಮಾನ್ಯವಾಗಿ ಅದೊಂದು ಡ್ರಿಲ್ ಆದಂಗೆ ಆಗೋಗಿರುತ್ತೆ. ಪ್ರತಿ ವರ್ಷ ಮಾಡಿ 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 ಎಲ್ಲರಿಗೂ ಗೊತ್ತಾಗೋಗಿರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು. ಆದರೆ ಈ ಬಾರಿ ಎಲ್ಲ ಸರಳತೆಯ ಮಧ್ಯೆ ವಿಶೇಷತೆಗಳೇನಾದರೂ ಇದೆಯಾ? ಅಂತ ಹೇಳಿಕೊಳ್ಳುವಂಥ ವಿಶೇಷತೆಗಳು ಏನೂ ಇಲ್ಲ ರಂಗನಾಥ್. ಆದರೆ ಈ ಬಾರಿ ಹಸಿರು ದಸರಾ ಅನ್ನುವಂಥ ಕಾರಣಕ್ಕೋಸ್ಕರವಾಗಿಯೇ ಎಲ್ಲ ಕಡೆಯಲ್ಲೂ ಕೂಡ ಏನು ಪರಿಸರದ ರಕ್ಷಣೆ ದೃಷ್ಟಿಯಿಂದ ಕೆಲವೊಂದಿಷ್ಟು ಏನು ಜಾಗೃತಿ ಕಾರ್ಯಕ್ರಮಗಳಿರ್ಬೋದು, ಜೊತೆಗೆ ಅದೇ ನಿಟ್ಟಿನಾದಂತಹ ಟ್ಯಾಬ್ಲೋಗಳನ್ನು ಕೂಡ ಈ ಬಾರಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಕೊನೆ ಹಂತದ ತಯಾರಿಗಳು ಕೂಡ ಈಗಾಗಲೇ ಮೈಸೂರಿನಲ್ಲಿ ಆಗಿರುವಂಥದ್ದು. ಒಂದು ನೆಮ್ಮದಿ ಮತ್ತು ಸಂತೋಷದ ವಿಚಾರ ಏನು ಅಂದರೆ ರಂಗನಾಥ್, ಕಾವೇರಿಯ ಚಳುವಳಿಯ ಬಿಸಿಯಲ್ಲಿ ಎಲ್ಲಿ ಈ ಬಾರಿಯ ದಸರಾ ಮಂಕಾಗ್ಬಿಡುತ್ತೆ ಎನ್ನುವಂತಹ ಆತಂಕ ತಲೆದೋರಿತ್ತು ಏನು ದಸರಾ ಆರಂಭದ ಸಂದರ್ಭದಲ್ಲಿ. ಈಗ ಆ ಆತಂಕ ನಿವಾರಣೆ ಆಗಿದೆ. ಮೈಸೂರಿನಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಅಪಾರ ಸಂಖ್ಯೆಯ ಜನರು ಕೂಡ ಈಗಾಗಲೇ ಮೈಸೂರಿಗೆ ಆಗಮಿಸಿದ್ದಾರೆ. ಎಂದಿನಂತೆ ಪಾಸಿನ ಗೊಂದಲಗಳು ಸಹಜವಾಗಿಯೇ ಮುಂದುವರೆದಿದ್ದಾವೆ. ಅದು ಪ್ರತಿ ವರ್ಷವೂ ಕೂಡ ಇದ್ದದ್ದೇ. ಅದೆಲ್ಲದನ್ನು ಕೂಡ ಹೊರತುಪಡಿಸಿದಂತೆ ಸಕಲ ಸಿದ್ಧತೆ ಕೂಡ ಈಗಾಗಲೇ ಮೈಸೂರಿನಲ್ಲಿ ಆಗಿರುವಂತಹದ್ದು. ಹಿಂದಿನ ದಸರಾಗಳನ್ನ ನಾವು ನೋಡಿದಾಗ ಅದರಲ್ಲಿ ಅಂಬಾರಿಯನ್ನು ತಂದು ಕಟ್ಟಿಸುವಂತಹ ಕೆಲಸ ಅದನ್ನೆಲ್ಲ ಶ್ರೀಕಂಠ ದತ್ತರೇ ವೈಯಕ್ತಿಕವಾಗಿ ತಾವೇ ನಿಂತು ಮಾಡ್ತಾ ಇದ್ರು. ಆನಂತರ ಆ ಅಂಬಾರಿ ಬಂದಾಗ, ಆನೆ ಮೇಲೆ ಅಂಬಾರಿ ಬಂದಾಗ ಅದಕ್ಕೆ ಹೋಗಿ ಒಂದು ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ರು. ಕೆಲವು ವರ್ಷ ಅಂಡರ್ ಪ್ರೊಟೆಸ್ಟ್ ಟೈಪ್ ಬರ್ತಾ ಇರಲಿಲ್ಲ. ಈ ವರ್ಷ ಏನು ಮಾಡ್ತಾರಂತೆ, ಇವ್ರು ಹೊಸಬ್ರು ಹೋಗ್ತಾರಂತ. ಕಳೆದ ಬಾರಿಯೂ ಕೂಡ ಯದುವೀರ್ ಅವರು ಈ ಪ್ರೊಸೆಷನ್ಗೆ ಬಂದಿದ್ರು. ಈ ಬಾರಿಯೂ ಕೂಡ ಬರ್ತವೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಹಾಗಾಗಿ ಸಹಜವಾಗಿಯೇ ಅವರು ಕೂಡ ಆಗಮಿಸ್ತಾರೆ. ಆದರೆ ರಂಗನಾಥ್, ಈ ಬಾರಿ ಏನು ಅಂದರೆ ಇಡೀ ದಸರಾ ಇತಿಹಾಸದಲ್ಲೇ ಯಾವತ್ತೂ ಕೂಡ ಈ ರೀತಿಯಾಗಿ ಸಂಜೆ ವೇಳೆಯಲ್ಲಿ ಪ್ರೊಸೆಷನ್ ನಡೆದಿರಲಿಲ್ಲ. ಆದರೆ ಈ ಬಾರಿ 5 ಗಂಟೆಗೆ 4:45 ಗಂಟೆಗೆ ಅಂಬಾರಿಗೆ ಪುಷ್ಪಾರ್ಚನೆ ಆಗುತ್ತೆ. ತದನಂತರದಲ್ಲಿ ಅರಮನೆಯಿಂದ ಅಂಬಾರಿ ಹೊರಡುವಂಥದ್ದು. ಹಾಗಾಗಿ ಬಹುತೇಕ ಇಳಿ ಸಂಜೆ ಹೊತ್ತಿನಲ್ಲಿ ಈ ಬಾರಿಯ ಮೆರವಣಿಗೆ ಸಾಗುತ್ತೆ. 8 ಅಂದ್ರೆ ರಾತ್ರಿ 8-8:30 ಸುಮಾರಿಗೆ ಟಾರ್ಚ್ ಪೆರೇಡ್ ಅನ್ನ ಅಂದ್ರೆ ಬನ್ನಿ ಮಂಟಪವನ್ನ ಅಂಬಾರಿ ತಲುಪುತ್ತೆ. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷ ದಸರಾ ನಡೆಯೋದಿಲ್ಲ. ಯಾಕಂದ್ರೆ ಪ್ರತಿ ವರ್ಷ 6 ಗಂಟೆಯ ಒಳಗಡೆನೆ ಬನ್ನಿ ಮಂಟಪವನ್ನ ಅಂಬಾರಿ ತಲುಪ್ತಾ ಇತ್ತು. ಆದ್ರೆ ಈ ಬಾರಿ ಏನು ನಕ್ಷತ್ರ ಅಂದ್ರೆ ಅರಮನೆಯಲ್ಲಿ ನಡೆಯುವಂತಹ ಪೂಜಾ ಕಾರ್ಯಕ್ರಮಗಳಿಗೆ ನಕ್ಷತ್ರಗಳು ಕೂಡಿ ಬಂದಿರೋದ ಕಾರಣಕ್ಕೋಸ್ಕರವಾಗಿ ಅಂಬಾರಿಯ ಹಸ್ತಾಂತರ ತಡ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಈ ಬಾರಿಯ ಮೆರವಣಿಗೆಯು ಕೂಡ ತುಂಬಾ ವಿಳಂಬವಾಗುತ್ತೆ ರಂಗನಾಥ್. ಆಲ್ ರೈಟ್, KP ನಾಗರಾಜ್ ನಿಮ್ಮ ಜೊತೆ ಹಾಗೆ ಸಂಪರ್ಕದಲ್ಲಿರಿ. ಅವಶ್ಯಕತೆ ಕಂಡು ಬಂದರೆ ವಾಪಸ್ ಬರ್ತೀನಿ. ಅತ್ತ ನಂಜರಾಜ್ ಅರಸ್ ಇತಿಹಾಸ ತಜ್ಞರು ಇವತ್ತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್, ನಾನು ರಂಗನಾಥ್ ಮಾತನಾಡ್ತಾ ಇದ್ದೀನಿ. ನಮಸ್ಕಾರ ರಂಗನಾಥ್. ಆಲ್ ರೈಟ್, ಸಾಕಷ್ಟು ದಸರೆಗಳನ್ನು ನೀವು ನೋಡಿದ್ದೀರಿ, ನಾನು ನೋಡಿದ್ದೀನಿ. ನನಗಿಂತ ಹೆಚ್ಚಿನ ದಸರೆಗಳನ್ನು ನೀವು ನೋಡಿದ್ದೀರಿ. ಬರ ಮತ್ತು ನೆರೆ, ಈ ರೀತಿ ಸಾಮಾಜಿಕ ಕ್ಷೋಭೆಗಳಾದಾಗ, ಪ್ರಾಕೃತಿಕ ಸಮಸ್ಯೆಗಳಾದಾಗ ನಾವು ದಸರಾಗಳನ್ನು ನೋಡಿದ್ದೀವಿ. ಈ ಬಾರಿಯೂ ಅಂತಹದೇ ಒಂದು ಸನ್ನಿವೇಶ ಇದ್ದೀವಿ. ಏನಾದರೂ ಬದಲಾವಣೆ ನಿಮಗೆ ಕಾಣಿಸ್ತಾ ಇದೆಯಾ ಈ ಬಾರಿ ದಸರೆ? ಯಾವ ರೀತಿಯಲ್ಲಿ ಬದಲಾವಣೆ ಅಂತ ನನಗೆ ಗೊತ್ತಿಲ್ಲ. ಈ ರೈಸ್ ಯಾವುದೋ ಕಾವೇರಿ ಗಲಾಟೆಯ ಏನೋ ಒಂದು ಗದ್ದಲ ಇತ್ತಲ್ಲ, ಅದು ಸೀಮಿತ ಅನ್ನುವ ಒಂದು ಅರ್ಥವನ್ನ ನಾವು ಇವತ್ತು ಕಾಣಬಹುದು. ದಸರಾ ಹಬ್ಬ ಅಂದಾಗ ಜನ ಯಾರು ಬರ್ತಾರೆ ಅವ್ರಿಗೆ ಕಾವೇರಿಯ ಬಿಸಿ ತಟ್ಟೋಲ್ಲ. ಕಾವೇರಿ ಬಿಸಿ ಮಂಡ್ಯಕ್ಕೆ ಮಾತ್ರ ಅದು ಸೀಮಿತ ಆಗಿದೆಯೇನೋ ಅನ್ನುವಂಥ ಅಭಿಪ್ರಾಯ ಒಂದು ಬರುತ್ತೆ. ಈ ದಸರಾವನ್ನ ಹಬ್ಬ ಅಂತ ತಗೊಂಡ ಜನ
ಕಾವೇರಿನ ಮರ್ತ್ಬಿಡ್ತಾರೆ. ಮಂಡ್ಯ ಜನಗಳೂ ಮರ್ತಿದ್ದಾರೆ ಇವಾಗ. ಈಗ ದಸರಾ ಬಿಸಿಯಲ್ಲಿ ನನಗೆ ಅನ್ಸೋದು, ಮೈಸೂರಿನಲ್ಲಿದ್ದು ನೀವು ನಿಮ್ಮ ಪ್ರತಿನಿಧಿ KP ನಾಗರಾಜ್ ನಿಮಗೆ ವರದಿ ಕೊಡ್ತಾನೆ. ನನಗೆ ವೈಯಕ್ತಿಕವಾಗಿ ನಾನು ನೋಡ್ದಂಗೆ ಮೈಸೂರಿನಲ್ಲಿ ಯಾವ ಸರಳತೆಯೂ ಇಲ್ಲ. ಏನೆಲ್ಲ ನಡೀತೆ ಅದೆಲ್ಲ ನಡೀತಾನೆ ಇದೆ. ಸರಳತೆ ಎನ್ನುವುದು ಅಥವಾ ಕಾವೇರಿಯ ಆತಂಕ ಇರೋದು ಬರೀ ಅದು ಮರ್ತ ಅಧ್ಯಾಯ ಆಗಿದೆ ಸದ್ಯಕ್ಕೆ. ನಾಳೆ ವಿಜಯದಶಮಿ ಏನಾಗುತ್ತೆ? ವಿಜಯದಶಮಿಯನ್ನ ಹಳೆ ಕಾಲದಲ್ಲಿ ಜನ ಹೇಗೆ ನೋಡ್ತಾ ಇದ್ರು ಆಸಕ್ತಿಯಿಂದ, ಕಾವೇರಿಯನ್ನು ಬದಿಗೊತ್ತಿ ವಿಜಯದಶಮಿಯನ್ನು ಹಾಗೆ ನೋಡ್ತಾರೆ. ಇದುವರೆಗೂ ಅದೇ ರೀತಿ ಅದನ್ನ 9 ದಿನವೂ ಅದನ್ನ ಹಾಗೇನೆ ಅನುಭವಿಸ್ಕೊಂಡು ಬಂದಿದ್ದಾರೆ. ಆಲ್ ರೈಟ್. ಇನ್ನು ಅರಮನೆ ಒಳಗಡೆ ಏನವ್ರು ಪೂಜಾ ವಿಧಿಗಳನ್ನು ಮಾಡ್ಕೊಳ್ತಾರೆ, ಅದು ಅವ್ರಿಗೆ ಸೀಮಿತ ಆದದ್ದು. ಅವ್ರು ಮಾಡ್ಕೊಳ್ಳೋ, ಯಾರು ಸಾಯ್ಲಿ ಬಿಡ್ಲಿ ಅವ್ರು ಮಾಡ್ಕೊಳ್ಳೇಬೇಕು. ಅದು ಯಾಕೆಂದ್ರೆ ಸಿಂಹಾಸನ ಜೊತೆ ಗಂಟು ಹಾಕೊಂಡು ಬಂದಿದೆಯಲ್ಲ, ಆ ಪೂಜಾ ವಿಧಿ ಅವ್ರು ಮಾಡ್ಕೋತಾರೆ. ಸರ್ಕಾರ ಆ ಪೂಜಾ ವಿಧಿ ಮಾಡೋಲ್ಲ. ಸರ್ಕಾರ ಮಾಡೋದು ನಾಡ ದೇವತೆ ಮೆರವಣಿಗೆ ಮಾತ್ರ. ಅದಕ್ಕೆ ಪೂರಕವಾಗಿ ಪುಷ್ಟಿ ಕೊಡೋದಕ್ಕೆ ಒಂದಷ್ಟು ಸ್ಪರ್ಧೆಗಳನ್ನ ಅದು ಇದನ್ನ ಟೆಂಪೋ ಮೇಂಟೈನ್ ಮಾಡೋದಕ್ಕೆ ಒಂದಷ್ಟು 9 ದಿನ ಕಾರ್ಯಕ್ರಮ ಮಾಡ್ತಾರೆ. ನಾಡ ದೇವತೆಯ ಮೆರವಣಿಗೆ ಮುಖ್ಯ ಇದೆಯಲ್ಲ, ಅದು ಮಾತ್ರ ಸರ್ಕಾರಿ ಜವಾಬ್ದಾರಿ. ಆದ್ರೆ ಅದನ್ನ ಈಗ 4:15 ಗಂಟೆಗೆ ಮುಂದುವರಿಸಿದ್ದಾರೆ. ಅದು ಯಾಕೆ ಮುಂದುವರಿಸಿದ್ದಾರೆ ಅನ್ನೋದು ರಂಗನಾಥ್ಗೂ ಗೊತ್ತು. ರಂಗನಾಥ್ ಮಾತನ್ನೇ ಕೋಟ್ ಮಾಡಿ ಹೇಳೋದಾದ್ರೆ, ನೀವು ಇನ್ಯಾವುದೋ ಒಂದು ವಿಷಯಕ್ಕೆ ರಂಗನಾಥ್ ನೀವು ಹೇಳಿದ್ರೆ ಏನು, ನಾಯಿ ಬಾಲನ ಆಡಿಸುತ್ತೋ ಬಾಲ ನಾಯಿನ ಆಡಿಸುತ್ತೋ ಅಂತ. ಇಲ್ಲೂ ಅದೇ ಕಥೆ ಆಗಿಬಿಟ್ಟಿದೆ. ಅಂಬಾರಿಯನ್ನ ಕೋಟೆ ಒಳಗಿನ ಜನ ಕೊಡೋದೇನೆ ಮಧ್ಯಾಹ್ನದ ಮೇಲೆ. ಅವ್ರಿಗೂ ಅಂಬಾರಿಗೂ ಸಂಬಂಧ ಇಲ್ಲ. ಗೌರವಧನ ಅನ್ನುವ ಹೆಸರಿನಲ್ಲಿ 36 ಲಕ್ಷ ರೂಪಾಯಿಗಳ ಬಾಡಿಗೆಯನ್ನ ಸರ್ಕಾರ, ಗೌರವಧನ ಅಂತ ಹೇಳ್ತಾರೆ, ಅಕ್ಷರಶಃ ಅದು ಬಾಡಿಗೆ. ಸರ್ಕಾರಕ್ಕೆ ಇವರು ಕೊಡೋದು ಯಾವುದು ಅಂಬಾರಿ ಕೊಡ್ತಾರಲ್ಲ, ಅದಕ್ಕೆ ಅವ್ರು ಗೌರವಧನ ಅಂತ ಕೊಟ್ಟ ಮೇಲೆ ಇವರು ಅದನ್ನ ಬೇಗ ಇಸ್ಕೋಬೇಕು. ಅರಮನೆ ಒಳಗೆ ಏನು ಪೂಜೆ ಮಾಡ್ತಾರೆ, ರಾಹುಕಾಲ ಯಮಗಂಟ ಕಾಲ, ಅದು ಅರಮನೆಯವ್ರಿಗೆ ಮೀಸಲಾದದ್ದು, ಅದು ಸರ್ಕಾರಿ ಕೋತ್ಗೂ ಸಂಬಂಧ ಇಲ್ಲ. ನಾಡ ದೇವತೆಯ ಮೆರವಣಿಗೆಯನ್ನು ನೋಡೋದಕ್ಕೆ ಜನ ಬೆಳಗ್ಗಿನಿಂದ ಯಾರು ಕಾಯ್ಕೊಂಡಿರ್ತಾರೆ, ಅದು ಸರ್ಕಾರಕ್ಕೆ ಮುಖ್ಯ ಆಗಬೇಕೇ ಹೊರತು ಪ್ರಮೋದ ಒಡೆಯರ್ ಯಾವಾಗ ಅಂಬಾರಿ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಈಸ್ಕೊಳ್ಳೋದು ಇವ್ರ ಜವಾಬ್ದಾರಿ. ಕೊಟ್ಟ ಮೇಲೆ ನಾವು 1:15 ಗಂಟೆಗೆ ಶುರು ಮಾಡಬೇಕು, ಕೊಡಮ್ಮ ಅಂತ ಕೇಳಬೇಕು. ಕೋಟೆ ಮುಂದೆ ಮಂಡಿ ಊರಿ ಬಹುತಿ ಭಿಕ್ಷಾಂದೇಹಿ ಅನ್ನೋದು. ಎಸ್, ಒಪ್ಕೋತೀನಿ. ಈ ಪ್ರಕರಣ ಈಗಾಗಲೇ ತಮ್ಮ ಮೂಲಕವೇ ಕಾನೂನಿನ ಅಂಗಳದಲ್ಲಿ ಇದೆ. ಯಾವತ್ತೋ ಒಂದು ದಿನ ಅದು ಒಂದು ರೂಪದಲ್ಲಿ ಇತ್ಯರ್ಥವನ್ನ ಪಡೀಲೇಬೇಕು, ಪಡೆಯುತ್ತೆ. ಪ್ರಜಾಪ್ರಭುತ್ವದಲ್ಲಿ ಇಂತಹ ಭಾವನೆಗಳು ಸರಿ, ಯಾಕಂದ್ರೆ ಆ ಭಾವನೆಗಳನ್ನು ಗೌರವಿಸುವುದೇ ಸ್ಥಾಪಿತ ಸರ್ಕಾರಗಳ ಧರ್ಮ ಮತ್ತು ಕರ್ತವ್ಯ ಆಗಬೇಕು. ಏನೋ ಕಾನೂನಿನ ಮುಂದೆ ಇರುವುದರಿಂದ, ನ್ಯಾಯಾಲಯದ ಅಂಗಳದಲ್ಲಿ ಇರುವುದರಿಂದ ನಾನು ಅಲ್ಲಿಗೆ ನಿಲ್ಲಿಸ್ತೀನಿ. ನನಗೆ ಒಂದೇ ಒಂದು ಬಹಳ ಸರಳವಾದಂತಹ ಭಾವನೆ, ಪ್ರತಿ ವರ್ಷ ಅರಮನೆಯ ಒಳಗಡೆ ನಡೆಯುವ ಚಟುವಟಿಕೆಗೂ ಹೊರಗಡೆ ಇರುವ ಜನರಿಗೂ ಯಾವ ಸಂಬಂಧನೂ ಇಲ್ಲ. ಇತ್ತೀಚೆಗೆ TV ಬಂದ ಮೇಲೆ ನಾವೇನೋ ಒಂಚೂರು ಒಳಗಡೆ ಅದನ್ನು ತೋರಿಸ್ತೀವಿ, ಹಾಗಾಗಿ ಜನ ನೋಡ್ಕೋತಾರೆ. ಹೊರಗಡೆ ನಡೆಯುವ ಚಟುವಟಿಕೆ ಒಂದು ರೀತಿ ಅದೇ ಮೊನಾಟನಿ ಬಿಲ್ಡ್ ಆಗಿದ್ದರೂ ಜನ ಯಾಕೆ ಈ ಕುತೂಹಲದಲ್ಲಿ ಬರ್ತಾರೆ? ಬೆಳಗ್ಗೆಯಿಂದ ಸಂಜೆವರೆಗೆ ಕಾಯ್ಕೊಂಡು ಅದೇ ಆಸಕ್ತಿಯನ್ನು ಇಟ್ಕೊಂಡು ಯಾಕೆ ಬರ್ತಾರೆ ಆ ಥರ? ಈಗ ರಂಗನಾಥ್, ನಿಮಗೂ ಗೊತ್ತಿದೆ, ಹಳ್ಳಿಯ ಪಟೇಲರ ಮನೆಯಲ್ಲಿ ಏನೇ ಒಂದು ಕಾರ್ಯಕ್ರಮ ಆದ್ರೂ ಜನ ಪಟೇಲರ ಮನೆ ಕಾರ್ಯಕ್ರಮ ಅಂತ ಓಡೋಗ್ತಾರೆ. ಈಗ ನಾವು ಫುಟ್ಪಾತ್ ಅಲ್ಲಿ ಹೋಗಿದಾಗ ಯಾವುದೋ ಒಂದು ಚೌಲ್ಟ್ರಿನಲ್ಲಿ ಕಲ್ಯಾಣ ಮಂಟಪದಲ್ಲಿ ಅದ್ಭುತವಾದ ಲೈಟಿಂಗ್ ಮಾಡಿದ್ರೆ ಆ 1 ನಿಮಿಷ ನಿಂತ್ಕೊಂಡು ಫುಟ್ಪಾತ್ ಅಲ್ಲಿ ಎಲ್ಲ ನನ್ನ ಮಗ ಎಷ್ಟು ಚೆನ್ನಾಗಿ ಲೈಟಿಂಗ್ ಮಾಡವನೇ ಅಂತ ನಾವು ಖುಷಿ ಪಟ್ಕೊಂಡು ಹೋಗ್ತೀವಿ, ನೋಡ್ಕೊಂಡು ಹೋಗ್ತೀವಲ್ಲ. ಮೈಸೂರಿನ ಜನಕ್ಕೆ ರಂಗನಾಥ್, ಮೈಸೂರಿನ ಜನಕ್ಕೆ ಮನರಂಜನೆ ಕೊಡುವಂತ ಆಕರ್ಷಣೆ ಇರೋದು ಒಂದೇ ಒಂದು ಈ ಧಾರ್ಮಿಕ ಆಚರಣೆ. ಇದು ಒಂದೇ ಒಂದು ಕಾರ್ಯಕ್ರಮ. ಇದು ಬಿಟ್ಟು ಇನ್ನೇನೇನೂ ಇಲ್ಲ. ಚಾಮುಂಡಿ ಬೆಟ್ಟ, ಅರಮನೆ ಬಿಟ್ರೆ ಮೈಸೂರಲ್ಲಿ ಪ್ರವಾಸೋದ್ಯಮದ ದೃಷ್ಟಿಯಲ್ಲಾಗ್ಲಿ ಬೇರೆ ಒಂದು ರೀತಿಯಲ್ಲಾಗ್ಲಿ ಆಕರ್ಷಣೆ ಇರುವಂತ ಕೇಂದ್ರ ಯಾವುದೂ ಇಲ್ಲ. ಅರಮನೆಯ ಬಗ್ಗೆ ನಮಗೆ ಹಿಂದಿನಿಂದ ನಾವು ದಸರಾ ನೋಡ್ಕೊಂಡು ಬಂದಿದ್ದೀವಲ್ಲ, ಇವತ್ತು ನಾವಲ್ಲಿ ನೋಡೋದು ಯದುವೀರನ ನೋಡೋದಕ್ಕಿಂತ ಹೆಚ್ಚಿಗೆ ಜಯಚಾಮರಾಜ ಒಡೆಯರು ಮತ್ತು
ನಾಲ್ವಡಿಯವರನ್ನ ನೋಡಿದಂಥದ್ದು ಇದ್ರಲ್ಲ ಜನ, ಇವತ್ತು ಶ್ರೀಕಂಠ ದತ್ತ ಆಗಲಿ ಜಯಚಾಮರಾಜ ಒಡೆಯರ್ ಮೆರವಣಿಗೆ ನೋಡ್ತಾರೆ ಹೊರತು ಅರಮನೆ ಅದೇ ಭಾವನೆ ನೋಡ್ತಾರೆ. ಯದುವೀರು ನೋಡೋಕ್ಕೆ ಹೋಗೋದಿಲ್ಲ ಅಥವಾ ಪ್ರಮೋದ ಒಡೆಯರ್ನ ನೋಡೋಕ್ಕೆ ಹೋಗೋಲ್ಲ. ಅರಮನೆ ಮುಂದೆ ನಿಂತ ತಕ್ಷಣ ಒಂದೊಂದು ಸ್ಪಷ್ಟವಾಗಿ ಹೇಳ್ತೀನಿ, ಅರಮನೆ ಮುಂದೆ ನಿಂತಾಗ ಅದು ಬರೀ ಕಲ್ಲು ಕಟ್ಟಡ ಅಂತ ನಮಗೆ ಅನ್ಸೋದಿಲ್ಲ. ನಾನು ಮೈಸೂರಲ್ಲಿ ಇದ್ದೀನಿ ಅನ್ನೋ ಕಾರಣಕ್ಕಲ್ಲ, ನೀವು ಮೈಸೂರಲ್ಲಿ ಇದ್ರಿ ಅನ್ನೋ ಕಾರಣಕ್ಕಲ್ಲ. ಅರಮನೆ ಮುಂದೆ ನಿಂತಾಗ ಏನೋ ಒಂದು ಗ್ಲೋ ಇರುತ್ತೆ, ಏನೋ ಒಂದು ಕಾಂತಿ, ಏನೋ ಒಂದು ಆಕರ್ಷಣೆ, ನೋಡಬೇಕು ಅನ್ಸುತ್ತೆ. ಈ ದೊಡ್ಡ ದೊಡ್ಡ ಭೂತ ಬಂಗ್ಲಾಗಳು ಇರ್ತವೆ, ಕೆಲವು ಅರಮನೆಗಳು ಭೂತ ಬಂಗ್ಲಾ ಥರ ಕಾಣ್ತವೆ. ಹಾಗಲ್ಲ, ಇಲ್ಲಿ ಯಾವುದೋ ಒಂದು ಜೀವಂತಿಕೆ ಇದೆ, ನೋಡಬೇಕು, ಏನೋ ಅರಮನೆ ಉಸಿರಾಡ್ತಾ ಇದೆ ಅನ್ನುವಂಥ ಭಾವನೆ ಬರುತ್ತೆ ನೋಡಿದಾಗ. ಅದಿದೆಯಲ್ಲ, ಹಿಂದಿನವರ ಸತ್ ಹೃದಯ ಏನಿತ್ತು, ಸದ್ಭಾವನೆಗಳು ಅದಿದೆಯಲ್ಲ, ಅದನ್ನ ನೋಡಿದ ಜನಗಳು ಅಥವಾ ಅದನ್ನು ಕೇಳಿದ ಜನಗಳು ಇಲ್ಲಿ ಅದನ್ನ ನೋಡೋದಕ್ಕೆ ಬರ್ತಾರೆ. ಆಮೇಲೆ ನಾನು ಇನ್ನು ಮೊದಲೇ ಹೇಳಿದೆ, ಮೈಸೂರಿನಲ್ಲಿರುವಂತ ಆಕರ್ಷಣೆ ಅದು ಒಂದೇ ಒಂದು. ಅದನ್ನ ಯಾಕೆ ನೋಡಬಾರ್ದು? ದಿನ ತಿನ್ ಜಾಮೂನ್ ಇನ್ನೂ ಒಂದ್ಸಲ ಯಾಕೆ ತಿನ್ಬಾರ್ದು? ಹಾಗೆ ಅನ್ಕೊಂಡು ಐ ಅಗ್ರಿ ವಿತ್ ಯು. ಮೈಸೂರಿನಲ್ಲಿ ನಮಗೆ ಈ ಪದ್ಧತಿ ಬಂದಿದೆ. ನಾವು ದಿನ ರಾಜು ಹೋಟ್ಲಿಗೆ ಹೋದ್ರೂ ಸರಿನೇ, ನಾವು ರಾಜು ಹೋಟ್ಲಿಗೆ ಹೋಗ್ಬಿಟ್ಟು ಅದೇ ತಿಂಡಿನೇ ತಿನ್ನೋದು, ಪ್ರಸಾದ್ ಲಂಚಮ್ಗೆ ಹೋದ್ರೆ ಅದನ್ನೇ ತಿನ್ನೋದು, ಮೈಲಾರಿ ಹೋಟ್ಲಿಗೆ ಹೋದ್ರೆ ಅದನ್ನೇ ತಿನ್ನೋದು. ಆದ್ರೂ ಅಲ್ಲಿಗೆ ಹೋಗ್ತೀವಿ ನಾವು. ಅದು ಸೇಮ್ ಅಂತ ನಾವೇನು ಬಿಡೋ ಗಿರಾಕಿಗಳಲ್ಲ ನಾವುಗಳು. ಅದೇ ನಿಜ, ಒಪ್ಕೋತೀನಿ. ಬಟ್ ಯು ಮೇಡ್ ಎ ಪಾಯಿಂಟ್, ಒನ್ ಪಾಯಿಂಟ್ ವೆರಿ ಕ್ರಿಟಿಕಲ್ ಅಂಡ್ ಕ್ರೂಷಿಯಲ್. ಲಾಸ್ಟ್ ಕ್ವಶನ್ ನಂದು. ಮೈಸೂರಿನಲ್ಲಿ ಪ್ರವಾಸೋದ್ಯಮಕ್ಕೆ ಇರುವುದು ಅರಮನೆ ಮತ್ತು ಚಾಮುಂಡಿ ಬೆಟ್ಟ ಅನ್ನೋ ಮಾತನ್ನ ಪ್ರಸ್ತಾಪ ಮಾಡಿದ್ರಿ. ಹಾಗಿದ್ದಾಗ ನನ್ನ ಪಾಯಿಂಟು, ಅರಮನೆ ಮತ್ತು ಅರಮನೆಯ ಒಳಗಿನ ಚಟುವಟಿಕೆಗಳನ್ನು, ಅಂದರೆ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಈಗಿನ ಅವರ ರಾಣಿಯನ್ನು ಅವರು ಬಳಸ್ಕೊಳ್ಳೋ ರೀತಿ, ಈಗಲೂ ಜನಾಕರ್ಷಣೆಗೆ ಪ್ರವಾಸೋದ್ಯಮಕ್ಕೆ ಹೇಗೆ ಪ್ಯಾಲೇಸ್ ಒಳಗಡೆ, ಅಂದರೆ ಲಂಡನ್ನಿನ ಅರಮನೆಯ ಒಳಗಡೆ ಇರುವ ಚಟುವಟಿಕೆಗಳನ್ನ ಬಳಸ್ಕೋತಾರೆ, ಆ ರಾಣಿನ ಬಳಸ್ಕೋತಾರೆ ಅವರು ಪ್ರವಾಸೋದ್ಯಮಕ್ಕೆ. ಆ ರಾಣಿಗೆ ಯಾವ ಅಧಿಕಾರನೂ ಇಲ್ಲ ಲಂಡನ್ನಲ್ಲಿ, ಬ್ರಿಟನ್ನಲ್ಲಿ, ಅದು ಪ್ರಶ್ನೆ ಬೇರೆ. ಹಾಗೆ ಯಾಕೆ ಬಳಸ್ಕೋಬಾರ್ದು ನಾವು? ಆ ಬಳಸ್ಕೊಳ್ಳೋದ್ರಲ್ಲಿ ತಪ್ಪಿದೆಯೋ? ಅದು ಪ್ರಜಾಪ್ರಭುತ್ವದ ಆಶಯಗಳಿಗೆ ವಿರೋಧ ಆಗ್ಬಿಡುತ್ತೋ? ಇದು ನೀವು ಬಹಳ ಒಳ್ಳೆ ಪಾಯಿಂಟ್ ಕೇಳ್ತಾ ಇದ್ದೀರಿ. ಪ್ರವಾಸೋದ್ಯಮದ ದೃಷ್ಟಿಯಿಂದ ಬಳಸಿಕೊಳ್ಳುವುದು ಸೂಕ್ತ. ಆದರೆ ಬಳಸಿಕೊಳ್ಳಬೇಕಾದಂಥ ವ್ಯಕ್ತಿಗಳ ಮನೋಭಾವನೆ ಏನಿದೆ, ಇಲ್ಲಿ ಎರಡು ಪಾರ್ಟಿ ಬರುತ್ತೆ ರಂಗನಾಥ್. ಇಲ್ಲಿ ಒಂದು ಸರ್ಕಾರ ಮತ್ತು ಒಂದು ಅರಮನೆ. ಈ ಎರಡು ಪಕ್ಷಗಳು ಏನಿವೆ, ಇವುಗಳ ಹೃದಯದ ಸ್ಪಂದನದ ವೇವ್ ಲೆಂತ್ ಒಂದೇ ಆಗಿದ್ದರೆ ಮಾತ್ರ ಈ ಕಾರ್ಯ ಸಾಧ್ಯವಾಗುತ್ತೆ. ಇಲ್ಲಿ ನಾನು ನಿಮಗೊಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ನೀವು ಸಾಕಷ್ಟು ಮಾತಾಡಿದ್ರಿ, ಗರ್ಕೆ ಮಾಡಿದ ಕಥೆ ಅರಮನೆದು. ಗರ್ಕೆ ಮಾಡಿದ ಸಮಸ್ಯೆ ಅದೇನು ಅಂಥದ್ದಲ್ಲ. ಇಲ್ಲಿ ಒಂದು ಅಪ್ಮನ್ಶಿಪ್ ಬಂದಿದೆ. ನಾನು ಮಹಾರಾಣಿ, ಮೈಸೂರು ಸಂಸ್ಥಾನದ ಮಹಾರಾಣಿ ಎನ್ನುವಂಥ ಒಂದು ಠೇಂಕಾರದ ಭಾವನೆ ಇವರಲ್ಲಿದೆ. ಅವರು ಟ್ಯಾಕ್ಸ್ ಪೇಯರು, ನಾವ್ಯಾಕ್ರಿ ಅವರನ್ನ ಎಕ್ಸ್ಟ್ರಾ ಇದು ಜುಡಿಷಿಯಲ್ ಇದನ್ನ ನಾವು ಅನ್ಕೋಬೇಕು, ಅವರು ಕಾನೂನುಬದ್ಧವಾಗಿರಲಿ ಅಂತ ಅವ್ರು ಅನ್ಕೋತಾರೆ. ಇವರು ನಾನು ಹಳೆ ಗುಂಗಿನಲ್ಲಿ ಇವರೊಂದು ಇಮೇಜ್ ಕ್ರಿಯೇಟ್ ಮಾಡ್ಕೋತಾರೆ. ಇಲ್ಲಿ ಮನಸ್ಸು ಸ್ಪಂದಿಸ್ತಾ ಇದ್ದಾಗ ಯಾವ ಕಾರ್ಯವೂ ಆಗೋದಿಲ್ಲ. ನೀವು ಹೇಳಿದ ಬಹಳ ಒಳ್ಳೆ ಪಾಯಿಂಟ್, ಅವ್ರನ್ನ ಬಳಸ್ಕೋಬೇಕು ಅಂತ. ಈಗ ಒಂದು ಹೇಳ್ತೀನಿ, ಇವರು ಪ್ರಧಾನಿ ಮೋದಿಯವರ ಸ್ವಚ್ಛತಾ ಆಂದೋಲನ ಇದೆಯಲ್ಲ, ಸ್ವಚ್ಛತಾ ಆಂದೋಲನಕ್ಕೆ ಇವರು ಅದಕ್ಕೆ ನೀವೇನ್ ಹೇಳ್ತೀರಪ್ಪ ಅದರ ಟಿವಿಲಿ, ಬ್ರ್ಯಾಂಡ್ ಅಂಬಾಸಿಡರ್ ಪ್ರಮೋದ ಒಡೆಯರ್ ಅವರು, ಬ್ರ್ಯಾಂಡ್ ಅಂಬಾಸಿಡರ್ ಏನೋ ಅವರೇ ಅದಕ್ಕೆ ಮಾಡಬೇಕು. ಇಲ್ಲಿ ಅದು ಯಾವಾಗ ಅದು ಸಫಲ, ಅದು ಫೋಟೋ ಸೆಷನ್ ಆಗಿದೆ ಅದಷ್ಟೇ. ಅದು ಯಾವಾಗ ಸಫಲ ಆಗುತ್ತೆ ಅಂದರೆ, ಜನಗಳ ಮಧ್ಯೆ ಆಕೆ ಬಂದು ಗುಡಿಸುವ ಲಕ್ಷಣವನ್ನು ತೋರಿಸಿದಾಗುತ್ತೆ. ಫೋಟೋ ಸೆಷನ್ನು ಟಿವಿ ಕ್ಯಾಮ್ರಾ ಮುಂದೆ ಪೊರಕೆ ಇಟ್ಕೊಂಡು ಬ್ರ್ಯಾಂಡ್ ಅಂಬಾಸಿಡರ್ ಕೆಲಸ ಆಗೋಲ್ಲ. ಆ ರೀತಿಯಲ್ಲಿ ಸರ್ಕಾರನೂ ಕೂಡ ಪ್ರತಿಯೊಬ್ಬರು ಸಹಕಾರವನ್ನು ಬಯಸುವಾಗ ಪ್ರವಾಸೋದ್ಯಮದ ದೃಷ್ಟಿಯಿಂದ ಕೇಳಬಹುದು, ಬನ್ರಿ ನೀವು ಆಚೆಗೆ ಬಂದ್ರಮ್ಮ, ಇದು ಜನತೆಯ ಕಾರ್ಯಕ್ರಮ, 36 ಲಕ್ಷ ರೂಪಾಯಿ ಬಾಡಿಗೆ ತಗೋಬೇಡಿ, ನೀವು ಬನ್ನಿ. ನಾಲ್ವಡಿ ಕೃಷ್ಣರಾಜ ಒಡವೆ ಖರ್ಚು ಮಾರಾಟ ಮಾಡಿ ಕನ್ನಂಬಾಡಿ ಕಟ್ಟೆಗೆ ಹಾಕಿದ್ರು. ಆದರೆ ಇಲ್ಲಿ ಅಂಬಾರಿ ಕೊಡೋದಕ್ಕೆ ನಾವು 36 ಲಕ್ಷ 4 ವರ್ಷದಲ್ಲಿ 1,41,00,000 ನಾವು ಕಿತ್ಕೋತೀವಿ ನಾವಿಲ್ಲಿ. ಅದೇ ರೀತಿಯಲ್ಲಿ ಸರ್ಕಾರ ಏನಾದ್ರು ರಂಗನಾಥ್ ಪಾಯಿಂಟ್, ಇದು ಬಹಳ ಮುಖ್ಯ. ಏನು, ಸರ್ಕಾರ ಅಂಬಾವಿಲಾಸ ನಮ್ಮ ವರ್ಷದಲ್ಲಿದೆ, ಅದಕ್ಕೆ ನೀವೇನು ಗೌರವಧನ ಕೊಡ್ತೀರಿ 10 ದಿನ ಬಳಸ್ಕೊಳ್ಳೋಕ್ಕೆ ಅಂತ ಕೇಳ್ಬಿಟ್ರೆ ಏನಾಗುತ್ತೆ?
ಸರ್ಕಾರ ಇಲ್ಲಿ ಲಿಬರಲ್ ಆಗಿದೆ, ಹೊಂದಿಕೊಂಡು ಹೋಗುವಂತ ಮನೋಭಾವ ಇಬ್ಬರಿಗೂ ಇದೆ. ನಿಮ್ಮ ಪಾಯಿಂಟ್ ಬಹಳ ಚೆನ್ನಾಗಿದೆ, ಇವರನ್ನು ಬಳಸ್ಕೋಬಹುದು ಪೂರ್ತಿ, ಆದ್ರೆ ಬಳಸ್ಕೊಳ್ಳೋದಕ್ಕೆ ನಾವು ತಯಾರಿದ್ದೀವಿ ಅನ್ಬೇಕು. ಇವರು ಮನಸ್ಸು ಇಟ್ಟು ಇನ್ವಾಲ್ವ್ ಆಗ್ಬೇಕಾ, ಇನ್ವಾಲ್ವ್ಮೆಂಟ್ ಬರ್ಬೇಕಲ್ಲ. ಇನ್ವಾಲ್ವ್ಮೆಂಟ್ ಬರ್ಬೇಕಾದ್ರೆ ಅರಮನೆ ಗೋಪುರದಿಂದ ಕೆಳಗಿಳಿದ್ ಬರ್ಬೇಕು, ನೆಲದಲ್ಲಿ ನಡಿಬೇಕು ಇವರು. ಆಲ್ ರೈಟ್. ಏನೋ ಇದು ನಮಗೆ ಭಿನ್ನವಾದ ನಿಲುವುಗಳು ಇರಬಹುದಾದ ವ್ಯಕ್ತಿಗಳಿಗೆ ಹಿಂದೆ ನಾನೊಂದು ಮ್ಯಾಗಝೈನ್ನಲ್ಲಿ ಸಂತೋಷ್ ಕುಮಾರ್ ಗುಲ್ವಾಡಿ ಅವರು ತರಂಗದಲ್ಲಿ ಇದ್ದಾಗ ಒಂದು ಕವರ್ ಸ್ಟೋರಿನ ಮಾಡಿದ್ದಿದ್ದು. ಅದರ ಕವರ್ ಸ್ಟೋರಿಯ ಹೆಡ್ಲೈನ್ ನನಗಿನ್ನೂವೇ ಅಂದರೆ ಅದರದ್ದು ಟಾಪ್ ಲೈನ್ ನನಗಿನ್ನೂ ನೆನಪಿದೆ. ಪ್ರಜೆಗಳ ದಸರಾ ಹಾಗೂ ಪ್ರಭುಗಳ ದಸರಾ ಅಂತ ಅವರೊಂದು ಮಾಡಿದ್ರು. ನಾನು ಮಾತಾಡ್ತಿರೋದು 25-30 ವರ್ಷದ ಹಿಂದಿನ ಕಥೆನಾ. ಬಹುಶಃ ಈ ಥಾಟ್ ಎಂದೆಂದಿಗೂ ನಿಲ್ಲಲ್ಲ ಅನ್ಸತ್ತೆ. ಪ್ರಜೆಯನ್ನು ಅರ್ಥ ಮಾಡ್ಕೋಬೇಕು, ಪ್ರಜೆ ಪ್ರಭುವನ್ನು ಅರ್ಥ ಮಾಡ್ಕೋಬೇಕು. ಆಗ ನಾವು ಮಾತನಾಡುತ್ತಿರುವ ಸಾಮರಸ್ಯ ಸಾಧ್ಯ, ಅಂತಿಮವಾಗಿ ಸಮಾಜಕ್ಕೆ ಒಳಿತು ಸಾಧ್ಯ. ಮೈಸೂರಿಗೆ ಒಳ್ಳೆಯದು. ಮೈಸೂರು ಸಾಂಸ್ಕೃತಿಕ ನಗರ ಹಾಗೂ ಪ್ರವಾಸಿಗ ನಗರವಾಗಿ ಉಳ್ಕೋಬೇಕೇ ಹೊರತು ಕೈಗಾರಿಕಾ ನಗರವಾಗದ ಆಗಬಾರದು ಅನ್ನೋದು ನಮ್ಮೆಲ್ಲರ ಬಯಕೆ, ನೀವು ಪ್ರೀತಿಸ್ತಾ ಇದ್ದಂಥ ಹಲವರ ಬಯಕೆ. ಥ್ಯಾಂಕ್ ಯು ಶ್ರೀ ನಂಜರಾಜ್ ಅರಸ್ ಅವರು. ತಾವಿಷ್ಟೊತ್ತು ತಮ್ಮ ಸಮಯವನ್ನು ನನ್ನ ಜೊತೆ ಕಳೆದಿದ್ದೀರಿ, ಭಾಳ ವಿವರಣೆಗಳನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು, ನಮಸ್ಕಾರ. ಅತ್ತ KP ನಾಗರಾಜ್ ನನ್ನ ಸಹೋದ್ಯೋಗಿ ಮೈಸೂರಿನ ಅರಮನೆ ಮುಂಭಾಗದಿಂದ ಒಂದಿಷ್ಟು ವಿವರಣೆಗಳನ್ನು ಕೊಟ್ಟಿದ್ದಾರೆ. ನಾಳೆ ಎಲ್ಲ ವಿವರಣೆಗಳನ್ನು ಅವರು ಕೂಡ ನಮಗೆ ತಗೊಂಡ್ಬರ್ತಾರೆ ನೇರ ಪ್ರಸಾರದಲ್ಲಿ. ಅದನ್ನೆಲ್ಲ ಮಧ್ಯಾಹ್ನ 1 ಗಂಟೆಯಿಂದನೇ ನಮ್ಮವರು ಪ್ರಾರಂಭ ಮಾಡ್ತಾರೆ. ನೀವು ನಮ್ಮ ಜೊತೆ ಜಾಯಿನ್ ಆಗ್ಬೋದು. ಸಾಕಷ್ಟು ಇತಿಹಾಸ, ಹಳೆ ಕಥೆಗಳು, ನಿಮಗೆ ಅರಿವಿಲ್ಲದ ಅಂಶಗಳು ಹಾಗೂ ಎಂದಿನ ವೈಭವೋಪೇತ ಜಂಬೂ ಸವಾರಿ ಮತ್ತು ಅರಮನೆಯ ಒಳಗಿನ ಕಾರ್ಯಕ್ರಮಗಳು, ಹೀಗೆ ಎಲ್ಲವನ್ನು ನಿಮ್ಮ ಮುಂದೆ ಸಾದರಪಡಿಸ್ತೀವಿ. ಈಗ ಒಂದು ವಿರಾಮ, ವಾಪಸ್ ಬರ್ತೀವಿ. ಇನ್ನು ರಾಜ್ಯಾದ್ಯಂತ ಆಯುಧ ಪೂಜೆ ಸಡಗರ ಮನೆ ಮಾಡಿತ್ತು. ಬೆಂಗಳೂರಿನ ಬಹುತೇಕ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆಯಿತು. ಅಲ್ಲದೆ ವಾಹನಗಳಿಗೆ ಜನ ಪೂಜೆ ಮಾಡಿಸಿದ್ರು. KSRTC BMTC ಬಸ್ಗಳು ಬಾಳೆ ಕಂದು ಕಟ್ಟಿ ಅಲಂಕಾರ ಮಾಡಲಾಗಿತ್ತು. ಮೈಸೂರು ದಸರಾದಲ್ಲಿ ಕಳೆದ 4 ವರ್ಷಗಳಿಂದ ಪಾಲ್ಗೊಳ್ಳುತ್ತಿರುವ ಉಡುಪಿ ಜಿಲ್ಲೆಯ ಪರ್ಕಳದ ಕಲಾ ತಂಡ ತಾಲೀಮು ನಡೆಸಿದೆ. ಇತರೆ ಕಡೆ ಕೂಡ ಆಯುಧ ಪೂಜೆ ಸಡಗರ ಮನೆ ಮಾಡಿತ್ತು. ದೇಶದ ಹಲವೆಡೆ ಆಯುಧ ಪೂಜೆ ಸಂಭ್ರಮ ಇತ್ತು. ಪಶ್ಚಿಮ ಬಂಗಾಳ, ಗುಜರಾತ್, ದೆಹಲಿ, ವಾರಣಾಸಿ, ಮುಂಬೈ, ಹೈದರಾಬಾದ್ನಲ್ಲಿ ಸಂಭ್ರಮ ಜೋರು. ಗುಜರಾತ್ನ ಸೂರತ್ನಲ್ಲಿ ನಡೆದ ಮಹಾರತಿಯಲ್ಲಿ 35,000 ಮಂದಿ ಭಾಗವಹಿಸಿದ್ರು. ಕೋಲ್ಕತ್ತಾದಲ್ಲಿ ದುರ್ಗಾಮಾತೆ ಪೂಜೆಗೆ ವಾಹನಗಳ ಬಿಡಿಭಾಗಗಳಿಗೆಲ್ಲ ಪೆಂಡಾಲ್ ನಿರ್ಮಿಸಿದ್ರು. ಅಂದರೆ ದುರ್ಗಾಮಾತೆಗೆ ಪೆಂಡಾಲ್ಗಳನ್ನು ನಿರ್ಮಿಸಿ ಪೂಜೆಯನ್ನು ಮಾಡಿದ್ರು. ಸಮಾಜ ಕಲ್ಯಾಣ ಸಚಿವ ಆಂಜನೇಯ ಮತ್ತು ಕಲಬುರಗಿ ಪ್ರಾದೇಶಿಕ ಆಯುಕ್ತ ಆದಿತ್ಯ ಆಮ್ಲಾನ್ ಬಿಸ್ವಾಸ್ ನಡುವೆ ನಡೀತಾ ಇದ್ದ ಮುಸುಕಿನ ಗುದ್ದಾಟ ಇವತ್ತು ಬಹಿರಂಗ ಆಗಿದೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಸಚಿವ ಆಂಜನೇಯ, ಹಿರಿಯ IAS ಅಧಿಕಾರಿ ಆದಿತ್ಯ ಆಮ್ಲಾ ಬಿಸ್ವಾಸ್ ಒಬ್ಬ ಸರ್ವಾಧಿಕಾರಿ. ಅವನು ಚಿತ್ರದುರ್ಗಕ್ಕೆ ಬಂದ್ರೆ ಜನ ಓಡಾಡಿಸ್ಕೊಂಡು ಹೊಡೆದು ಚೀಮಾರಿ ಹಾಕ್ತಾರೆ ಅಂತ ಏಕವಚನದಲ್ಲಿ ಬೈದಿದ್ದಾರೆ. ಚಿತ್ರದುರ್ಗದ ನಗರಸಭೆ ಕಟ್ಟಡವನ್ನ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ. ಇದಕ್ಕೆ ಆದಿತ್ಯ ಆಮ್ಲಾನ್ ಬಿಸ್ವಾಸ್ ಕಾರಣ. ಸರ್ವಾಧಿಕಾರಿಯಂತೆ ಅವರು ವರ್ತಿಸ್ತಾರೆ ಅಂತ ಆರೋಪ ಮಾಡಿದ್ದಾರೆ. ಈ ಪ್ರಕರಣ ನೋಡಿದ್ರೆ ಸಚಿವರಿಗೆ ತಮ್ಮ ಇಲಾಖೆಯ ಕೆಲಸದ ಕೆಲ ನಿರ್ಧಾರಗಳ ಬಗ್ಗೆ ಮುಖ್ಯಮಂತ್ರಿಗಳಿಂದಲೇ ಆದೇಶ ಬರಬೇಕೇ ಅನ್ನೋ ಪ್ರಶ್ನೆ ಶುರುವಾಗುತ್ತೆ. ಕಾರಣದಿಂದ ಮಾತ್ರ ಆಗಲಿಲ್ಲ. ಆಮೇಲೆ ಯಾರು ವಿಶ್ವಾಸ ಅಧಿಕಾರಿ ಬಾರಿ ಚೆನ್ನಾಗಿ ಕೆಲಸ ಮಾಡಿದ್ರು ಅಂತೇಳಿ ಸ್ವಾಮೀಜಿ ಅವರು ಬೆಂಚಿಸಿದ್ರು. ಅವನೇನು ಒಳ್ಳೆಯ ಆಫೀಸರ್ನಲ್ಲ, ಸರ್ವಾಧಿಕಾರಿ. ಅವತ್ತು ಸಾಹಿತ್ಯ ಸಮ್ಮೇಳನಕ್ಕೆ ವಿಶೇಷವಾದಂಥ ಹಣ ಬಂತು. ಆ ಹಣದಿಂದ ಗೆದ್ದಿದ್ದಂಥ ನಗರಸಭೆಯನ್ನು ನಿರ್ಲಕ್ಷ್ಯ ಮಾಡಿ ನಗರಸಭೆ ಗೋಡ್ಗದ್ದಾಗಿದೆ. ಅವನು ಎಲ್ಲರ ಗೋಡ್ಸಾಡಿ ಚೀಮನೆ ಆಗ್ತಾಯಿತ್ತು ಅವನಿಗೆ. ಅವನಂತ ಸರ್ವಾಧಿಕಾರಿಗಳು ಈ ಜಿಲ್ಲಾಧಿಕಾರಿಗಳಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತೀನಿ. ಅವರಿಬ್ಬರ ಜಗಳಕ್ಕೆ ಕಾರಣ ಇಷ್ಟಂತೆ. ಕಲಬುರಗಿಯಲ್ಲಿ ಆದಿತ್ಯ ಆಮ್ಲಾನ್ ಬಿಸ್ವಾಸ್ ಈ ಹಿಂದೆ ಪ್ರಾದೇಶಿಕ ಆಯುಕ್ತರಾಗಿದ್ದರು. ಆಗ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ವಿಜಯಲಕ್ಷ್ಮಿ ಎಂಬವರ ಮೇಲೆ ಭ್ರಷ್ಟಾಚಾರ ಆರೋಪ ಬಂದಿತ್ತು. ಅವರನ್ನು ಸಸ್ಪೆಂಡ್ ಮಾಡುವಂತೆ ಬಿಸ್ವಾಸ್ ಕೋರಿದ್ರು. ಅದಕ್ಕೆ ಆಂಜನೇಯ ಕೇರ್ ಮಾಡಿರಲಿಲ್ಲ. ಒಮ್ಮೆ CM ಸಭೆಯಲ್ಲಿ ಆಂಜನೇಯ ಹಾಗೂ ಬಿಸ್ವಾಸ್ ಮದುವೆ ಇದೇ ವಿಚಾರಕ್ಕೆ ಜಗಳ ನಡೆದಿತ್ತು. ಆಮೇಲೆ ಆಂಜನೇಯ ಅವರನ್ನು CM ತರಾಟೆಗೆ ತೆಗೆದುಕೊಂಡಿದ್ರು. ನಂತರ ಆಕೆಯನ್ನು ಸಸ್ಪೆಂಡ್ ಮಾಡಲಾಯಿತು. ಇದೇ ವಿಚಾರವಾಗಿ ಆಂಜನೇಯ ಈಗ ಮತ್ತೆ ಗರಂ ಆಗಿದ್ದಾರೆ ಅನ್ನೋದು ಸುದ್ದಿ. ಸರ್, ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ನಡುವೆ ಹೊಂದಾಣಿಕೆ ಹಾಗಾಗಿ ಬಿಗಡಾಯಿಸ್ತಾ ಇರುತ್ತೆ. ಬಟ್ ಇಷ್ಟು ಈ ಲೆವೆಲ್ ಹೋಗಬಾರ್ದು. ನಂಬರ್ 1. ನಂಬರ್ 2, ಯಾತಕ್ಕೊಬ್ಬ ಮಂತ್ರಿ ಒಬ್ಬ ಆಫೀಸರನ್ನು ಡಿಫೆಂಡ್ ಮಾಡಬೇಕು? ಭ್ರಷ್ಟಾಚಾರದ ಆರೋಪ ಇತ್ತು ಅನ್ನೋದಾದರೆ ಆಂಜನೇಯ ಅಂತ ಮಂತ್ರಿ ಯಾಕೋಗಿ ಡಿಫೆಂಡ್ ಮಾಡಬೇಕಂತ ಅಧಿಕಾರಿನ? ಭ್ರಷ್ಟಾಚಾರ ಅಲ್ಲ ಅನ್ನೋದಿದ್ರೆ ಅದನ್ನು ಆಕೆ ಪ್ರೂವ್ ಮಾಡಿದ್ರೆ ಆಯ್ತಪ್ಪ. ನಂಬರ್ 1. ನಂಬರ್ 2, ಅಧಿಕಾರಿಯ ಜೊತೆ ವೈರತ್ವ ಇದ್ದರೂ
ನಾನು ಹೇಳ್ತಿರೋದು. ಭಾಳ ಹಿಂದೆ ವೀರಪ್ಪ ಮೊಯ್ಲಿ ಅವರ ಸಂಪುಟದಲ್ಲಿ ಒಬ್ಬರು ಮಂತ್ರಿಯಾಗಿದ್ದರು. ಆ ಮಂತ್ರಿ ಒಬ್ಬರು ಆಫೀಸರ್ ಜೊತೆ ಜಗಳ ಆಡ್ಕೊಂಬಿಟ್ರು. ಏನೋ ಆಚಾರ್ಯ ಅಂತನೋ ಏನೋ ಆ ಥರ ಯಾರೋ ಒಬ್ಬರು ಆಫೀಸರ್ IAS ಆಫೀಸರ್ ಜೊತೆ ಜಗಳ ಆಡ್ಕೊಂಬಿಟ್ರು. ಪಟ್ ಹಂಟ್ ಪಟ್ ಅಂತ ಕೂಗಾಡ್ಬಿಟ್ರು ಅವರು. ಕೂಗಾಡಿ ಅವ್ರ ಮೈಲಿಗೆ ಭಾಳ ಆಪ್ತರಾಗೂ ಇದ್ದರು ಆ ಮಂತ್ರಿ. ಯಂಗ್ ಮ್ಯಾನ್ ಮಂತ್ರಿ ಆಪ್ತರಾಗೂ ಇದ್ದರು. ಓಡೋಗಿ ಮೈಲಿ ಹತ್ರ ಕಂಪ್ಲೇಂಟ್ ಮಾಡಿದ್ರು, ಸರಿ ಇಲ್ಲ ಈ ಆಫೀಸರ್ ಫೋಟ್ ಅಂತ ಎಗರಿದ್ರು. ಮೈಲಿ ಆಫೀಸರ್ ಕಡೆ ತಿರ್ಕೊಂಬಿಟ್ರು. ಅವ್ರ ಜೊತೆಲೇ ಸೇರ್ಕೊಂಬಿಟ್ರು. ಮೈಲಿರುವೆ ಮಂತ್ರಿ ರಾಜೀನಾಮೆನೇ ಕೊಟ್ಬಿಟ್ರು. ರಾಜೀನಾಮೆ ಕೊಟ್ಟು ಹೋಗೇಬಿಟ್ರು. ಅವತ್ತು ಕೊಟ್ಟಿದ್ದ ರಾಜೀನಾಮೆಯಿಂದ ಅವ್ರು ಇವತ್ತಿಗೂ ಚೇತರಿಸ್ಕೊಳಕ್ಕಾಗಿಲ್ಲ. ಪೊಲಿಟಿಕಲಿ ಬಿಸ್ನೆಸ್ನಲ್ಲಿ ಚೆನ್ನಾಗಿದ್ದಾರೆ ಅವರು, ಅದು ಪ್ರಶ್ನೆ ಬೇರೆ, ಅದು ಬೇರೆ ವಿಚಾರ ಅದು. ಹಾಗೆ ಒಬ್ಬ ಅಧಿಕಾರಿ ಮತ್ತು ಒಬ್ಬ ರಾಜಕಾರಣಿ ಮಧ್ಯ ಭಿನ್ನಾಭಿಪ್ರಾಯ ಬರಬಹುದು, ಬರಲ್ಲ ಅಂತಲ್ಲ. ಆದರೆ ಅದನ್ನು ಎಲ್ಲಿ ಹೇಳಬೇಕು? ಬಹಿರಂಗವಾಗಿ ಕುಳಿತುಕೊಂಡು ಏಕವಚನ ನಾಳೆ ಆಮೇಲೆ ಬಿಸ್ವಾಸು ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಆಫೀಸರ್ಸ್ ಜೊತೆ ಮಾತಾಡೋವಾಗಲೂ ಅದರ ಸಭೆಯಲ್ಲಿ ಅವನೊಬ್ಬ ಆಂಜನೇಯ ಅಂತಿದ್ದಾನಲ್ಲ, ಅವನೊಬ್ಬ ಸರ್ವಾಧಿಕಾರಿ. ಒಂದ್ಸರಿ ಗೆದ್ದು ಬಂದಿದ್ದೀನಿ ಇನ್ನೂ ಪೊಗರಲ್ಲಿ ಹಿಂಗೆಲ್ಲ ಮಾತಾಡ್ತಿದ್ದಾನೆ ಅಂತ ಅದೇ ರಿವರ್ಸಲ್ಲಿ ಮಾತಾಡಿದ್ರೆ ಹೇಗಿರುತ್ತೆ? ಹೌ ಡು ಯು ಡಿಫೆಂಡ್ ಇಟ್ ಟುಮಾರೋ? ತಕ್ಷಣ ಅವ್ನು ನೋಟಿಸ್ ಕೊಡ್ರಿ, ಯಾಕೆ ಹಂಗೆ ಮಾತಾಡಿದ್ದಾರೆ ಅಂತಾರೆ. ಈಗ ನಿಮಗೆ ಯಾರು ನೋಟಿಸ್ ಕೊಡಬೇಕು? ಇಟ್ ಡಸ್ ನಾಟ್ ಗೋ ವೆಲ್. ನೀವು ಅದನ್ನು ಹೇಳಲೇಬೇಕು ಅಂತಿದ್ರೆ ಹೇಳಲಿಕ್ಕೂ ಒಂದು ದಾರಿ ಇದೆ, ಒಂದು ರೀತಿ ರಿವಾಜ್ ಇರುತ್ತೆ, ಪ್ಲಸ್ ಅದಕ್ಕೆ ವೇದಿಕೆಗಳಿರುತ್ತೆ. ಅಲ್ಲಲ್ಲೇ ಹೇಳಬೇಕು, ಅಲ್ಲಲ್ಲೇ ಸರಿ ಮಾಡಬೇಕು. ನಂಬರ್ 2, ಒಬ್ಬ ಸಣ್ಣ ಆಫೀಸರ್ದಕ್ಕೆ ಅಮಲನ್ ಬಿಸ್ವಾಸ್ ಸರ್ವಾಧಿಕಾರಿ ಅಂತ ಆಂಜನೇಯಾಗಿ ಇವತ್ತು ಅನ್ನಿಸ್ತಿರ್ಬೋದು. ಆದರೆ ಒಮ್ಮೆ ಆಂಜನೇಯ ಅವರು ಸಿದ್ದರಾಮಯ್ಯನವ್ರ ಜೊತೆ ಹೋಗಿ ಮಾತಾಡ್ಕೊಂಡು ಬರೋದು ಒಳ್ಳೆಯದು. ಅದೇ ಅಮಲನ್ ಬಿಸ್ವಾಸ್ ಬಳ್ಳಾರಿಯಲ್ಲಿ ಗಡಿ ಯುದ್ಧಣಿಗಳ ನಡೀತಾ ಇದ್ದಾಗ ಅವ್ರು ತೆಗೆದುಕೊಂಡ ಕ್ರಮಗಳನ್ನು ಶಾಬಾಸ್ ಉಗೆ 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 ಅನ್ಕೊಂಡು ಓಡಾಡ್ತಿದ್ದವ್ರು ಯಾರು ಕಾಂಗ್ರೆಸ್ನಲ್ಲಿ ಅನ್ನೋದನ್ನ ಆಂಜನೇಯ ಚೆಕ್ ಮಾಡ್ಕೋಬೇಕು. ನಿಮಗೆ ಬೇಕಾದಾಗ ಉಗೆ ಉಗೆ, ನಿಮಗೆ ಆಗದಿದ್ದಾಗ ಬಡಿ ಬಡಿ ಒಟ್ಟಾಡಿಸ್ಕೊಂಡು ಹೊಡಿತೀವಿ ಅಂತನ್ನುವಂತಹ ಸಂಸ್ಕೃತಿ ಒಳ್ಳೇದಲ್ಲ. ಹಿ ಶುಡ್ ಟಾಕ್ ಟು ಹಿಸ್ ಚೀಫ್ ಮಿನಿಸ್ಟರ್. ಈ ಆಫೀಸರು ಅವತ್ತು ಬಳ್ಳಾರಿಯಲ್ಲಿ ಮಾಡಿದಾಗ ಏನು ಮಾಡಿದ್ರಿ ನೀವು ಅನ್ನೋದನ್ನು. ಹಾಗಾಗಿ ಇಟ್ಸ್ ಎ ಅನ್ಫೇರ್. ಚೀಫ್ ಮಿನಿಸ್ಟರ್ ಏನು ಮಾಡಬೇಕು ಇಂಥ ಟೈಮಲ್ಲಿ? ತಾನೇ ಮಧ್ಯ ಕರೆಸಿ ಇನ್ನೊಂದಿನ ಹಿಂಗೆ ಮಾಡಬೇಡಪ್ಪ, ಏನಾದ್ರು ಇದ್ರೆ ಬಂದು ನನ್ನ ಹತ್ರ ಹೇಳು, ದಟ್ಸ್ ಓಕೆ. ನಂಬರ್ 2, ಆಫೀಸರ್ದು ರಾಂಗ್ ಇದ್ರೆ ಎಕ್ಸಾನ್ರೇಟ್ ಮಾಡಿ ವಾಪಸ್ ತರ್ತಾರೆ ಅಷ್ಟೇ. ಏನು ಫಸ್ಟ್ ಆಫೀಸರಾ ಸಸ್ಪೆಂಡ್ ಆಗೋಕ್ಕೆ? ಏನು ಫಸ್ಟ್ ಆಫೀಸರೇ ಅಲ್ಲ. ಇಟ್ಸ್ ಕೆಟ್ಟ ಸಂಪ್ರದಾಯಗಳು ಮತ್ತು ಕೆಟ್ಟ ನಡವಳಿಕೆಗಳಿಗೆ ಇದೊಂದು ಭಾಳ ಒಳ್ಳೆ ನಿದರ್ಶನ ಅಷ್ಟೇ. ಆಲ್ ರೈಟ್, ಫೋನಾಗ ಅವ್ರು ಬರಬೇಕು ಅಂತ ನಾನು ಬಯಸಿದ್ದೆ. ಅವ್ರು ಬಂದಿದ್ದಿದ್ರೆ ಇವತ್ತು ಮಾತಾಡ್ತಿದ್ದೆ ಸರಿಯಾಗಿ. ಅವರು ನಾನು ಕಾರ್ಯಕ್ರಮದಲ್ಲಿ ಇದ್ದೀನಿ ಅಂತ ಬಂದಿಲ್ಲ. ಈಗೇನಾದರೂ ಅಪ್ಪಿತಪ್ಪಿ ನ್ಯೂಸ್ ಮುಗಿಸೋಷ್ಟರೊಳಗಡೆ ಬಂದರೂ ಮಧ್ಯೆ ತಗೊಳ್ಳೋಣ, ಮುಂದಕ್ಕೆ ಹೋಗೋಣ. ಆಲ್ ರೈಟ್, ಒಂದು ಬ್ರೇಕಿಗೆ ಹೋಗಿ ಬಂದ್ಬಿಡೋಣ. ಬ್ರೇಕ್ನಿಂದ ವಾಪಸ್ ಬಂದ ಮೇಲೆ RSSನವ್ರದ್ದು ಡ್ರೆಸ್ ಸಮವಸ್ತ್ರ ಬದಲಾಗಿದೆ. ಅವ್ರು ಸಾಮಾನ್ಯವಾಗಿ ಚಡ್ಡಿ ಹಾಕ್ಕೊಂಡು ಒಂದು ಲಾಟಿನೂ ಹಿಡ್ಕೊಂಡು ಒಂದು ಟೋಪಿ ಹಾಕ್ಕೊಂಡು ಬಿಳಿ ಶರ್ಟ್ ಹಾಕೊಂಡು ಓಡಾಡ್ತಿದ್ರು, ನೀವು ನೋಡಿರ್ತೀರಿ. ಈಗಿಲ್ಲ, ಚೇಂಜ್ ಮಾಡಿದ್ದಾರೆ. ಸುಮಾರು 96 ವರ್ಷಗಳ ಇತಿಹಾಸ ಇರುವ RSSನ ಡ್ರೆಸ್ ಕೋಡ್ ನಾಳೆಯಿಂದ ಚೇಂಜ್ ಆಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರನ್ನ ಸೆಳೆಯುವ ಪ್ರಯತ್ನವಾಗಿ ವಿಜಯದಶಮಿ ದಿನವೇ ಹೊಸ ಯೂನಿಫಾರ್ಮ್ ಜಾರಿಗೆ ತರಲು RSS ನಿರ್ಧರಿಸಿದೆ. ಕಾಲಕ್ಕೆ ತಕ್ಕಂತೆ ತಮ್ಮ ಯೂನಿಫಾರ್ಮ್ನಲ್ಲಿ RSS ಬದಲಾವಣೆ ಮಾಡಿಕೊಂಡಿದೆ. ಖಾಕಿ ಚಡ್ಡಿ ಬದಲು ಕಂದು ಕಾಫಿ ಬಣ್ಣದ ಪ್ಯಾಂಟ್, ಉದ್ದ ತೋಳಿನ ಬಿಳಿ ಶರ್ಟ್ ಬದಲು ಮಾಡರ್ನ್ ಆಗಿರೋ ಶರ್ಟ್ ಬಳಸಲು RSS ತೀರ್ಮಾನಿಸಿದೆ. ಟೋಪಿ, ಸೊಂಟದ ಬೆಲ್ಟ್ ಹಾಗೂ ಶೂನಲ್ಲಿ ಕಾಲಕ್ಕೆ ತಕ್ಕಂತೆ ಕೆಲ ಬದಲಾವಣೆ ಮಾಡಲಾಗಿದೆ. ಆದರೆ ದಂಡವನ್ನು ಮಾತ್ರ ಬದಲಾಯಿಸ್ತಾ ಇಲ್ಲ. ಹೊಸ ಯೂನಿಫಾರ್ಮ್ ರಾಜಸ್ಥಾನದಲ್ಲಿ ತಯಾರಾಗ್ತಾ ಇದೆ. RSS ಡ್ರೆಸ್ ಹೆಂಗಿತ್ತಪ್ಪ ಅಂತಂದರೆ ತೋರಿಸ್ತೀವಿ ನೋಡ್ರಿ. ಹಳೇ ಟೋಪಿ ಹೆಂಗಿತ್ತು ನೋಡಿ, ಲೆಫ್ಟಲ್ಲಿ ಕಾಣಿಸ್ತಿದೆ. ಕಾಲಕ್ಕೆ ತಕ್ಕಂತೆ ಈಗ ಬದಲಾವಣೆ ಮಾಡ್ಕೊತಿದ್ದಾರೆ. ಕಪ್ಪು ತೋಟಿ, ಮಾಡ್ರನ್ ಉದ್ದ ತೋಳಿನ ಶರ್ಟು, ಈಗ ಮಾಡ್ರನ್ ಶರ್ಟ್ ಬರುತ್ತೆ. ಅದಕ್ಕೆ ದೊಡ್ಡ ಅಗಲವಾದ ಬೆಲ್ಟ್ ಇತ್ತು, ಈಗ ಕ್ಯಾನ್ವಾಸ್ ಬೆಲ್ಟ್ ಹಾಕ್ತಾರೆ. ಕಾಕಿ ಚಡಿ ಇತ್ತು, ಈಗ ಅದು ಬ್ರೌನ್ ಪ್ಯಾಂಟ್ ಮಾಡ್ಕೊಂಡಿದ್ದಾರೆ. ಹಳೇ ಲೆದರ್ ಶೂ ಟೈಪ್ ಹಾಕೋತಿದ್ರು, ಈಗ ಮಾಡ್ರನ್ ಒಂದು ಬ್ಲ್ಯಾಕ್ ಶೂ ಮತ್ತು ಸಾಕ್ಸನ್ನು ಹಾಕ್ತಾರೆ. 1940ರಲ್ಲಿ ಕಾಕಿ ಶರ್ಟ್ ಬದಲಾಗಿ ಬಿಳಿ ಶರ್ಟನ್ನು ಬದಲಾಯಿಸ್ಕೊಂಡಿದ್ರು. ಈಗ 2010ರಲ್ಲಿ ಕ್ಯಾನ್ವಾಸ್ ಬೆಲ್ಟನ್ನು ಬಳಸೋದಕ್ಕೆ ಶುರು ಮಾಡಲಾಗಿತ್ತು ಮೊದಲೇನೇ. ಇದೆಲ್ಲ ನಿಧಾನವಾಗಿ ಮಾಡ್ಕೊಂಡಿರೋ ಬದಲಾವಣೆಗಳು. ಸರ್, ಈಗ ಅದೇ ನಾನು ಭಾಳ ಸರಿ ಈಶ್ವರಪ್ಪನವರು ಅದೆಲ್ಲ ಈ ಥರದ್ದು ಹಾಕ್ಕೊಂಡಾಗ ಒಂಥರ ಅನಿಸ್ತಿತ್ತು. ಇದು ಹಾಕಿದ್ಮೇಲೆ ಇನ್ನಷ್ಟು ಜನ ಅಟ್ರಾಕ್ಟ್ ಆಗ್ತಾರೆ ಯುವಕರು ಅಂತ. ತರ ಅನಿಸ್ತಿತ್ತು ಅಂದ್ರೆ ನೀವು ನೋಡಿಲ್ಲ, ನಿಮ್ಗೆ ಅಭ್ಯಾಸ ಇಲ್ಲ, ಹಂಗ ಅನ್ಸತ್ತೆ. ಇನ್ನು ನಮ್ಮ ಪೊಲೀಸ್ನವ್ರಿಗೆ ಚಡ್ಡಿ ಇತ್ತು. ಈಗ ಬ್ರಿಟಿಷರ್ ಟೈಮಲ್ಲಿ ನೀವು ಪೊಲೀಸ್ನವ್ರೆಲ್ಲ ನೋಡಿದ್ರೆ ಪೊಲೀಸ್ನವ್ರಿಗೆ ಚಡ್ಡಿ ಇತ್ತಪ್ಪ. ಹಂಗಾರೆ
ಅಲ್ಲ ಇತ್ತೀಚೆಗೆ ಯುವಕರು ಆತರ ಆಮೇಲೆ ಚಡ್ಡಿ interest ಹಾಕೊಂಡ್ರೆ ಇದ್ರು- ತರಾ ಕಾಣಿಸ್ಬೇಕು. ನಮ್ಮ ಊರಿನಲ್ಲಿ ಹಳ್ಳಿ ಪಳ್ಳಿ ಕಡೆ ಚಡ್ಡಿನೇ ಹಾಕೊಂಡು ಓಡಾಡ್ತಿರ್ತಾರೆ ಜನ. ಅಲ್ಲ ಸರ್, ಯುವಕರು ಈ ಚಡ್ಡಿ ಹಾಕ್ಬೇಕು ಅನ್ನೋ ಕಾರಣಕ್ಕೆ ಇಂಟ್ರೆಸ್ಟ್ ಇದ್ರೂ ಕೂಡ ಸೇರ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಈಗ ಪ್ಯಾಂಟ್ ಮಾಡಿದ್ರೆ ಬರ್ತಾರೆ ಯುವಕರು. ನನಗೆ ನಂಗೆ ಅನ್ಸಲ್ಲ, ಪ್ಯಾಂಟ್ ಆದ ತಕ್ಷಣ ಹುಡುಗರೆಲ್ಲ ಫುಲ್ ಪ್ಯಾಂಟಪ್ಪ ಇನ್ಮಿಂದ ಹೋಗ್ಬಿಡೋಣ ನಡೀರಿಗೆ ಶೋ ಹಂಗಂತ ಅಂದ್ಬಿಟ್ಟು ಜಗ್ 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 ಚಕ್ ಅನ್ನೋಂಥ ಯಾವುದೋ ಶರ್ಟು ಪ್ಯಾಂಟು ತಂದ್ಬಿಟ್ರೆ ಇನ್ನೂ ಜಾಸ್ತಿ ಜನ ಬರ್ತಾರಾ ಮಾಡ್ರನ್ ಯುವಕರೆಲ್ಲ? ಹಂಗಿಲ್ಲ ಅನ್ಸುತ್ತೆ. RSSಗೆ ಅಟ್ರಾಕ್ಟ್ ಆಗೋದು ಯುವಕರಾಗಿದ್ದಾಗ, ಬಾಲಕರಾಗಿದ್ದಾಗ, ಮಕ್ಕಳಾಗಿದ್ದಾಗ ಹಲವಾರು ಬೇರೆ ಬೇರೆ ಕಾರಣಗಳಿರುತ್ತವೆ. ಆಟೋಟಗಳು ಮತ್ತು ಕತೆಗಳದ್ದು ಈ ಥರದ ಅವ್ರದ್ದು ಶಾಖೆಗಳು ನಡೆಯುವಂಥದ್ದು, ಆ ಶಾಖೆಗಳನ್ನು ನಡೆಸೋ ರೀತಿಗಳು, ಶಾಖೆ ನಡೆಸುವ ಮುಖ್ಯಸ್ಥನ ಮೇಲೆ ಡಿಪೆಂಡ್ ಆಗುತ್ತೆ. ಆತ ಚೆನ್ನಾಗಿ ನಡೆಸಿದ್ರೆ ಜಾಸ್ತಿ ಹುಡುಗರು ಬಂದಿರ್ತಾರೆ, ಅವ್ರು ಆ ಶಾಖೆ ಚೆನ್ನಾಗಿ ನಡೆಸ್ತಾ ಇದ್ರೆ ಬರಲ್ಲ. ಹೀಗೆ ಅದಕ್ಕೆ ಹಲವಾರು ಕಾರಣ ಇದೆ. ಬರೀ ಪ್ಯಾಂಟೇ ಚೇಂಜ್ ಮಾಡುತ್ತೆ ಅಂತ ಅನ್ಕೊಂಡಿಲ್ಲ. ಅವ್ರಿಗೆ ಏನೋ ಒಂದು ಕಂಫರ್ಟ್ ಇರ್ಬೋದು. ಇಟ್ಸ್ ಓಕೆ ಫಾರ್ ಅಸ್, ನಮ್ಗೇನು ತೊಂದರೆ ಇಲ್ಲ. ಅನಾರೋಗ್ಯದಿಂದ ಬಳಲ್ತಾ ಇರೋ ತಮಿಳುನಾಡು ಸಿಎಂ ಜಯಲಲಿತಾ 2 ವಾರಗಳ ಬಳಿಕ ಈಗ ಚೇತರಿಸಿಕೊಂಡಿದ್ದಾರೆ. ಇವತ್ತು ಪ್ರಜ್ಞೆ ಬಂದಿದ್ದು ಕಣ್ಣು ಬಿಟ್ಟು ಮಾತಾಡಿದ್ದಾರಂತೆ. ಅಲ್ಲದೆ ನಾನು ಈಗ ಎಲ್ಲಿದ್ದೇನೆ, ನನಗೇನಾಗಿದೆ ಅಂತ ಕೇಳಿದ್ದಾರಂತೆ. ಈ ನಡುವೆ ಜಯಲಲಿತಾಗೆ ಉಸಿರಾಟದ ತೊಂದರೆ ಆಗಿರೋದ್ರಿಂದ ಗಂಟಲು ಆಪರೇಷನ್ ಮಾಡಿ ಪೈಪ್ ಮೂಲಕ ಉಸಿರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅವ್ರದ್ದು ಬರ್ತಾ ಇರುವಂತಹ ಎಲ್ಲ ವರದಿಗಳನ್ನು ನೋಡಿದ್ರೆ ಅವರು ಚೇತರಿಸ್ಕೊಳ್ಳಲೇಬೇಕು. ಅದ್ರಲ್ಲಿ ಭಾಳ ಏರ್ಪೇರೇನು ಆಗಲಿಕ್ಕಿಲ್ಲ ಅನ್ಸತ್ತೆ ನನಗೆ. ಬಹುಶಃ ಸ್ಟೇಬಲ್ ಆದರೆ ಬೇರೆ ಯಾವುದೋ ದೇಶಕ್ಕೆ ಶಿಫ್ಟ್ ಮಾಡಿ ಪ್ರಾಪರ್ ರಿಪೇರಿ ಮಾಡ್ಕೊಂಡು ಕರ್ಕೊಂಬರ್ತಾರೆ. ಬೆಳಗಾವಿ ತಾಲೂಕಿನ ವಾಗವಾಡೆಯಲ್ಲಿ ಪುಂಡ ಪೋಖರಿಗಳ ಕಾಟ ಮಿತಿಮೀರಿ ಹೋಗಿದೆ. ಗ್ರಾಮದ ಮಹಿಳೆಯರು, ಯುವತಿಯರು, ವಿದ್ಯಾರ್ಥಿನಿಯರು ಹಗಲಲ್ಲೂ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಓಡಾಡುವಂಥ ಸ್ಟೇಜು. ಏನು ಇಂಡಿಯಾನೋ ಏನಿದು ದೇಶ, ಅಥವಾ ಅಫ್ಘಾನಿಸ್ತಾನದಲ್ಲಿ ಎಲ್ಲರೂ ಇದ್ದೀರೋ? ಬೈಕ್ನಲ್ಲಿ ಬರೋ ಕಿರಾತಕರು ಮೈ ಕೈ ಮುಟ್ಟಿ ಜಡಿಸ್ತಾರಂತೆ, ಸಾಲದಕ್ಕೆ ಕಿರಿಕಿರಿ ಕೊಡ್ತಾರಂತೆ. ಪೊಲೀಸ್ನವರೆಲ್ಲ ಸತ್ಕಿತ್ತೋಗ್ಬಿಟ್ಟಿದ್ದಾರಾ ಭಾಗದಲ್ಲಿ? ಬೆಳಗಾವಿಯ ಪ್ಯಾಸನ್ನು NGOಗೆ ಮಾಹಿತಿ ಕೊಟ್ಟಿದ್ದಾರೆ. ದೂರು ಸ್ವೀಕರಿಸಿದವರು ಗ್ರಾಮೀಣದ ಸತ್ಯ ಹೊರಗೆ ಬಂದಿದೆ. ಸಭೆ ನಡೆದಿದೆ, ಪ್ರಯೋಜನ ಆಗಿಲ್ಲ. ಪೊಲೀಸ್ನವರು ಮುಖಾಮೂತಿ ನೋಡದೆ ಸ್ಪಾಟ್ಗೆ ಹೋಗಿ 4 ಎಳ್ಕೊಂಬಂದು ಬಿಟ್ಟರೆ ದಾರಿಗೆ ಬರ್ತಾರೆ. ಇಲ್ಲದಿದ್ರೆ ಇಂಥ ಅವಮಾನ ಇನ್ನೊಂದು ಬೇಡ. ನಮ್ಮ ಮನೆ ಒಳಗಿನೆಲ್ಲ ಹುಡುಗಿಯರು, ಸಣ್ಣ ಮಕ್ಕಳು ಎಲ್ಲರೂ ಆ ಕಡೆ ಹೊಲಕ್ಕೆ ಹೋಗಿದ್ವಿ. ಮಾರ್ಕಂಡೆ ನಗರ್ ಊರಂತ ಇದೆ, ಅಲ್ಲಿಂದ ಹುಡುಗರು ಬಂದ್ ಬಡದ್ ಹೋದ್ರು. ಆಮೇಲೆ ನಮ್ಮಲ್ಲೇ ಇದ್ದಿದ್ದ ಚಾಕು ತಗೊಂಡ್ ನಾವು ಚಾಕು ತೋರಿಸಿ ಓಡಿ ಹೋದ್ವಿ. ಆಮೇಲೆ ನಂತರ ನಾವು ಕಾಲೇಜಿಗೆ ಹೋಗ್ತಿರುವಾಗ ಬಸ್ನಲ್ಲಿ ಹುಡುಗರು ನಮ್ಗೆ ಕಾಡ್ಸೋದು, ನಂಬರ್ ಕೇಳೋದು, ಆ ಕಡೆಯಿಂದ ಬರುವಾಗ ಈ ಕಡೆಯಿಂದ ಬರುವಾಗ ಬಡಿಯೋದು ಅಂತದೆಲ್ಲ ಮಾಡ್ತಿರೋದು. ಸರ್, ಆ ಲಿಮಿಟ್ ಅಲ್ಲಿರೋ ಪೊಲೀಸ್ ಸ್ಟೇಷನ್ ಎಂತ ಅವಮಾನ ಸರ್. ಸ್ಟೇಷನಿನ ಇನ್ಸ್ಪೆಕ್ಟರ್ನ ಎಂದೆಂದಿಗೂ ಪೊಲೀಸ್ ಠಾಣೆಗೆ ಬರದಂತೆ ಮನೆಗೆ ಕಳಿಸ್ಬೇಕು. ಮಾನ ಮರ್ಯಾದೆ, ನಾಚಿಕೆ ಅನ್ನೋದು ಹೋಮ್ ಮಿನಿಸ್ಟರ್ಗೂ, DGಗೂ, ಇನ್ನೊಬ್ರಿಗೂ ADGಗೂ ಇದ್ದರೆ, ಮಾನ ಮರ್ಯಾದೆ ಅನ್ನೋದು ಏನಾದ್ರು ಇದ್ದರೆ ನೀವು ಅಲ್ಲಿ ಕ್ರಮ ತಗೋಬೇಕು. ಇಲ್ಲ ಅಂತಂದರೆ ಇದನ್ನು ನಾಳೆ ಬೇರೆ ರೂಪದಲ್ಲಿ ತಗೊಳ್ಳೋಣ. ಆಲ್ ರೈಟ್, ಇವತ್ತಿಗೆ ಇಷ್ಟಕ್ಕೆ ಬಿಟ್ಟಿರೋಣ, ನಾಳೆ ತಗೊಳ್ಳೋಣ. ಎಚ್ಚೆತ್ಕೊಂಡು ಮಾಡಿದ್ರೆ ಸರಿ. ಇದ್ರ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಕರೀಬೇಕು ಅನ್ನೋ ನಿರ್ಧಾರದ ಸಮೇತ ನಾಳೆ ಮತ್ತೆ ಪ್ರತ್ಯಕ್ಷ ಆಗೋಣ ಈ ಸುದ್ದಿ ಜೊತೆ. ಆಲ್ ರೈಟ್, ಒಂದು ವಿರಾಮಕ್ಕೆ ಹೋಗಬೇಕು. ಹೋಗಿ ಬಂದು ಕೂಡಲೇ ನಾವು ಪಬ್ಲಿಕ್ ಇರೋ ಕಡೆಗೆ ಹೋಗ್ತೀವಿ. ಅಲ್ಲಿಂದ ಬಂದು ಉಳಿದ ಸುದ್ದಿಗಳನ್ನು ಕೂಡ ನೋಡೋಣ. ಒಂದು ವಿರಾಮ. ವಿಷ್ಣುವರ್ಧನ್ ಅವರನ್ನ ಗ್ರಾಫಿಕ್ಸ್ನಲ್ಲಿ ಸೃಷ್ಟಿಸಿ ಭಾರಿ ಹವಾ ಸೃಷ್ಟಿ ಮಾಡಿರುವ ನಾಗರಹಾವು ಸಿನಿಮಾ ಇದೇ ವಾರ ರಿಲೀಸ್ ಆಗುತ್ತೆ. 3-4 ಥಿಯೇಟ್ರಲ್ಲಿ ಮುಂಗಡ ಟಿಕೆಟ್ ವಿತರಣೆ ಎಲ್ಲ ಮಾಡ್ತಾ ಇದ್ದಾರೆ. ಭಾಳ ಅದ್ಭುತವಾಗಿದೆಯಂತೆ ಅದರ ಗ್ರಾಫಿಕ್ಸ್ ವರ್ಕ್ ಎಲ್ಲ. ನೋಡೋಣ ಹೆಂಗೆ ಮಾಡ್ತಾರೋ ಏನೋ. 3 ಪಂದ್ಯಗಳ ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡೋಕೆ ಟೀಮ್ ಇಂಡಿಯಾ ರೆಡಿಯಾಗಿದೆ. ಭಾರತದ ಮೊದಲ ಇನ್ನಿಂಗ್ಸ್ನ 557 ರನ್ಗಳಿಗೆ ಉತ್ತರವಾಗಿ ಕಿವೀಸ್ 299 ರನ್ಗಳಿಗೆ ಆಲ್ ಔಟ್ ಆಯಿತು. ಇನ್ನು 258 ರನ್ಗಳ ಮುನ್ನಡೆ ಕಾಯ್ದುಕೊಂಡು 2ನೇ ಇನ್ನಿಂಗ್ಸ್ ಆರಂಭ ಮಾಡಿರುವ ಭಾರತ ವಿಕೆಟ್ ನಷ್ಟ ಇಲ್ಲದೆ 18 ರನ್ ಗಳಿಸಿದ್ದು ಒಟ್ಟಾರೆ 276 ರನ್ಗಳ ಮುನ್ನಡೆ ಸಾಧಿಸಿದೆ. ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ್ ಅನ್ನು ಮುಗಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ. ಕಾವೇರಿ ವಿವಾದದಲ್ಲಿ ನಿಟ್ಟುಸಿರು ಬಿಟ್ಟು ಕುಳಿತಿರುವಂತಹ ಕರ್ನಾಟಕ ಈಗ ಉತ್ತರ ಕರ್ನಾಟಕದ ಮಗದೊಂದು ಭಾಗದಲ್ಲೂ ಸಣ್ಣ ಅಂತಹ ಆಸೆ ಬಂದಿದೆ. ಮಹದಾಯಿ ನದಿ ವಿವಾದ ಇತ್ಯರ್ಥ ಆಗಲುವ ಪ್ರಾರಂಭಕ್ಕೆ ಆಗತ್ತೆ ಅಂತ ನಾನು ಹೇಳಲ್ಲ, ವೇದಿಕೆಯೊಂದು ಸಜ್ಜಾಗಿದೆ. ಮಾತುಕತೆ ಬಹುಮುಖ್ಯ. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಮ್ಮೆ ಉಗ್ರರನ್ನ ಸದೆಬಡಿಯುವಲ್ಲಿ ಭಾರತೀಯ ಯೋಧರು ಯಶಸ್ವಿಯಾಗಿದ್ದಾರೆ.